ಅಂತ ಅದ್ಭುತ ಮಹಿಮಾ ಅದ. ಆ ನೇತೃತ್ವ ಬಿಡಿಸ್ಯದ ಮಂದತ್ವ ಅಧ್ಯಾಸ ಆಗ್ಯದ. ನೇತೃತ್ವ ಮೊದಲೇ ಅದ. ನೇತ್ರ ಯಾವಾಗ ಉತ್ಪತ್ತಿ ಆಗ್ಯದ ಆವಾಗಲೇ ನೇತೃತ್ವ ಇದ್ರೂ ಕೂಡ ಆ ನೇತೃತ್ವದ ಅಧ್ಯಾಸ ಆಗಿಲ್ಲ. ಕಿಂತು ಮಂದತ್ವ ಅಂಧತ್ವ ಇದ್ರದ ಅಧ್ಯಾಸ ಆಗೈತಿ. ಅಂದ್ರೆ ಅದ್ಭುತ ಮಹಿಮಾ ಸಮೀಪದ ಬಿಡಿಸಿ ದೂರದ ಹಿಡಿಸೈತಿ. ವಿವೇಕಿಗಳೇನೂ ಕೂಡ ಶರೀರ ಅಹಂ ಹಿಂಗ್ಯಾರ ಅನ್ನಲ್ಲ. ಕಿ ನಾ ಬ್ರಾಹ್ಮಣ ಇದ್ದೇನು ಅಂತ ಶರೀರ ಅಹಂ ಶರೀರಂ ಹಿಂಗನ್ನಲ್ಲ. ಅಹಂ ಬ್ರಾಹ್ಮಣ ಹಿಂಗೆ ಅಧ್ಯಾಸ ಆಗ್ತದೆ. ಬ್ರಾಹ್ಮಣತ್ವ ಹಿಂದೆಗಡೆ ಬಂದವ, ಶರೀರ ಮೊದಲೇ ಅದು. ಆದರೂ ಸಮೀಪ ಇದ್ದಂಥ ಶರೀರವು ಬಿಡಿಸಿ ದೂರ ಇದ್ದಂಥ ಬ್ರಾಹ್ಮಣತ್ವದ ಅಧ್ಯಾಸ ಇದು ಅವಿದ್ಯಾದಿಂದ ಅದು ಅದ್ಭುತ ಮಹಿಮಾ ಐತಿ ಅಂತ ಹೇಳಿದೆ ನೀನು. ಆ ರೀತಿಯಿಂದ ಕೇವಲ ಇದು ಧರ್ಮ ಅಧ್ಯಾಸದ ಉದಾಹರಣ. ಧರ್ಮ ಅಧ್ಯಾಸದ ಇದು ಉದಾಹರಣ ಅಂತ ಹೇಳಿದ್ರು. ಆ ಧರ್ಮ ಎರಡು ಪ್ರಕಾರ. ಒಂದು ಸಂಬಂಧಕ್ಕೂ ಕೂಡ ಧರ್ಮ ಅಧ್ಯಾಸ ಅಂತ ಹೇಳ್ತಾರೆ. ಸಂಬಂಧ ಮತ್ತು ಧರ್ಮ. ಧರ್ಮ ಅಂದ್ರೇನು? ಅನ್ಯಾಶ್ರಿತವೇ ಸ್ವತಂತ್ರವೇ ಸಾಕು ಧರ್ಮಕ್ಕೈ. ಘಟದಲ್ಲಿರುವ ಘಟತ್ವ ಜಾತಿ ಏನೈತಿ, ಘಟದಲ್ಲಿರುವ ಘಟತ್ವ ಜಾತಿ ಅದು ಕೇವಲ ತನ್ನ ವ್ಯಕ್ತಿಯನ್ನು ಮಾತ್ರ ಆಶ್ರಯ ಮಾಡ್ಕೊಂಡಿರ್ತದೆ. ಅಂದರೆ ಧರ್ಮ ಅನುಯೋಗಿ ಅಷ್ಟೇನೆ ಅಪೇಕ್ಷೆ ಮಾಡ್ತದೆ. ಅನುಯೋಗಿ ಇದ್ರೆ ಇರ್ತ, ಅನುಯೋಗಿ ಈ ಭಕ್ತ ಅಪೇಕ್ಷೆ ಮಾಡ್ತದೆ. ಯಾವುದು? ಘಟದಲ್ಲಿರುವ ಘಟತ್ವ ಜಾತಿ ಏನೈತದ ಜಾತಿ, ಆ ಘಟತ್ವ ಜಾತಿ ಸ್ವತಂತ್ರ ಇರಲ್ಲ. ಜಾತಿ ವ್ಯಕ್ತಿಯನ್ನು ಆಶ್ರಯ ಮಾಡ್ಕೊಂಡೇ ಇರಬೇಕು. ಭಕ್ತ ಅನುಯೋಗಿ ಯಾವುದರ ಸಂಬಂಧ ಹೇಳ್ತೀವೋ ಆ ಸಂಬಂಧಕ್ಕೆ ಅದೇ ಪ್ರತಿಯೋಗಿ. ಯಾವುದರಲ್ಲಿ ಹೇಳ್ತೀವಿ ಅದು ಅನುಯೋಗಿ. ಅಂದ್ರೆ ಜಾತಿ ಕೇವಲ ತನ್ನ ವ್ಯಕ್ತಿಯನ್ನು ಮಾತ್ರ ಆಶ್ರಯ ಮಾಡಿಕೊಂಡಿರುತ್ತದೆ ಅನುಯೋಗಿ. ಅದು ಇನ್ನೊಂದು ಧರ್ಮ ಸಂಬಂಧಕ್ಕೂ ಕೂಡ ಧರ್ಮ ಅಂತ ಹೇಳ್ಯಾರ. ಆ ಸಂಬಂಧ ಮಾತ್ರ ಅನುಯೋಗಿ ಪ್ರತಿಯೋಗಿ ಎರಡನ್ನೂ ಅಪೇಕ್ಷೆ ಮಾಡ್ತದೆ. ಸಂಬಂಧ ಏನೈತಲ್ಲ ಸಂಬಂಧ, ಯಾವುದರ ಸಂಬಂಧ ನಾವು ಹೇಳ್ತೇವೆ, ಯಾವುದರದು ಸಂಬಂಧ, ಯಾರದು ಸಂಬಂಧ ಹೇಳ್ತೇವೆ ಆ ಸಂಬಂಧಕ್ಕೆ ಅದುವೇ ಪ್ರತಿಯೋಗಿ. ಯಾವುದರದ ನಾವು ಅಭಾವ ಹೇಳ್ತೇವೆ ಆ ಅಭಾವಕ್ಕೆ ಅದುವೇ ಪ್ರತಿಯೋಗಿ. ಭೂತಲದಲ್ಲಿ ಕೊಡ ಇಲ್ಲ, ಏನಿಲ್ಲ, ಕೊಡ ಇಲ್ಲ, ಆ ಕೊಡನೇ ಪ್ರತಿಯೋಗಿ. ಕೊಡನೇ ಪ್ರತಿಯೋಗಿ. ಎಲ್ಲಿ ಹೇಳ್ತೀರಿ? ಭೂಮಿಯಲ್ಲಿ ಇಲ್ಲ, ಆ ಭೂಮಿಯ ಅನುಯೋಗಿ. ಹಂಗೆ ಯಾರ್ದು ಸಂಬಂಧ ಜನ್ಯ ಜನಕ ಭಾವ ಸಂಬಂಧ. ಸಂಬಂಧ ಅಂದ್ರೆ ಏನು? ಜನ್ಯ ಜನಕ ಭಾವ. ತಂದೆಗೂ ಮಗನಿಗೂ ಜನ್ಯ ಜನಕ ಭಾವ ಸಂಬಂಧ. ಈಗ ಮಗಂದು ತಂದೆದೊಡನೆ ಸಂಬಂಧ ಹೇಳುವಾಗ ಮಗ ಆದ ಪ್ರತಿಯೋಗಿ, ತಂದೆ ಆದ ಅನುಯೋಗಿ. ಐತಿಲ್ಲ ಸಂಬಂಧ. ಈ ರೀತಿಯಿಂದ ಆ ನಡವಳಿಕೆಯಿಂದ ಏನು ಸಂಬಂಧದ ಈ ಸಂಬಂಧ ಮಾತ್ರ ಪ್ರತಿಯೋಗಿ ಅನುಯೋಗಿ ಎರಡರನ್ನ ಅಪೇಕ್ಷೆ ಮಾಡ್ತದೆ. ಧರ್ಮ ಮಾತ್ರ ಧರ್ಮ ಭಕ್ತ ಅನುಯೋಗಿದ ಅಷ್ಟೇನೆ ಅಪೇಕ್ಷೆ ಮಾಡುತ್ತದೆ ಅಂತ ಹೇಳಿದರು. ಎರಡು ಗೊತ್ತಾಯ್ತ ಧರ್ಮಕ್ಕೂ ಮತ್ತು ಸಂಬಂಧಕ್ಕೂ ಏನು ವ್ಯತ್ಯಾಸ ಅದೇ ಹೇಳಿದರು. ಕೇವಲ ಧರ್ಮ ಸಂಬಂಧ ಕೈ ಸಂಬಂಧ ಅಧ್ಯಾಸನು ಧರ್ಮ ಅಧ್ಯಾಸ ಎರಡರಲ್ಲಿ. ಆ ಧರ್ಮ ಅಧ್ಯಾಸದಲ್ಲಿ ಇಂದ್ರಿಯಗಳ ಕೇವಲ ಧರ್ಮ ಅಧ್ಯಾಸ, ಸಂಬಂಧ ಅಧ್ಯಾಸದಲ್ಲಿನೂ ಕೂಡ ಈ ಅಧಿಷ್ಠಾನ ವಿಷಂಸತ್ತ ಅವಭಾಸೋ ಅಧ್ಯಾಸ, ಸ್ವ ಅಭಾವ ಅಧಿಕರಣ ಅವಭಾಸೋ ಅಧ್ಯಾಸ ಎರಡೂ ಲಕ್ಷಣವು ಸಂಭವಿಸುತ್ತವೆ ಅಂತ ಹೇಳಿ ಬಂದರು. ಆದರೂ ಬ್ರಹ್ಮಕಾಲದಲ್ಲಿ ಅನಿರ್ವಚನೀಯ ವಿಷಯ ಮತ್ತು ಅದರ ಜ್ಞಾನ ಹುಟ್ಟುತ್ತದೆ. ಬ್ರಹ್ಮ ಸ್ಥಳದಲ್ಲಿ ಬ್ರಹ್ಮಕಾಲದಲ್ಲಿ ಅನಿರ್ವಚನೀಯ ವಿಷಯ ಮತ್ತು ಅದರ ಜ್ಞಾನ ಬ್ರಹ್ಮಸ್ಥಳದಲ್ಲಿ. ಅದಕ್ಕೇನೆ ಅವರು ಅವಭಾಸ್ ಅಧ್ಯಾಸ್ ಅಂತ ಹೇಳ್ಕೊಂಡು ಬ್ರಹ್ಮಕಾಲದಲ್ಲಿ ಅನಿರ್ವಚನೀಯ ವಿಷಯ ಮತ್ತು ಅದರ ಜ್ಞಾನ ಹುಟ್ಟುತ್ತದೆ. ಯಾತೆ ದೋನು ಲಕ್ಷಣ ಅಧ್ಯಾಸಕ್ಕೆ ಸಂಭವೇ. ವಿಷಯ ಮತ್ತು ವಿಷಯದ ಜ್ಞಾನ, ವಿಷಯದ ಜ್ಞಾನ ಎರಡೂ ಹುಟ್ಟಿರೋಣದಿಂದ ಆ ಎರಡೂ ಲಕ್ಷಣಗಳು ಅಧ್ಯಾಸಗಳು ಸಂಭವಿಸುತ್ತವೆ. ಪರಂತು परोक्ष अप्रोक्ष भेद से ब्रह्म ज्ञान दो प्रकार का है. ಅಲ್ಲಿ ಜ್ಞಾನ ಬ್ರಹ್ಮ ಅದರ ಬ್ರಹ್ಮಮಯ ಮೇಘ ಬ್ರಹ್ಮ ದೋ ಅದು ನೋಡು. ಅದನ್ನ ನಡಬರ್ಕ ಅಟ್ರದಾಗೆ ಜ್ಞಾನ ಅಂತ ಬರ್ಕೋಬೇಕು. ಅಟ್ರದಾಗೆ ಬರಿಬೇಕು ನೋಡಿ ಜ್ಞಾನ ಶಬ್ದ. ಬ್ರಹ್ಮ ಅದಲ್ಲ
ದೊಡ್ಡ ಅಕ್ಷರ ಬ್ರಹ್ಮ ದೋ ಪ್ರಕಾರ ಐ ಬ್ರಹ್ಮ ಮತ್ತು ದೋ ಅದಲ್ಲ ಅದನ್ನ ನಡ್ಬರ್ಕ ಜಾಗ ಮ್ಯಾಲ ಸಣ್ಣ ಅಕ್ಷರಲಿ ಜ್ಞಾನ ಅಂದ್ರೆ ಬ್ರಹ್ಮಜ್ञान अड्डू हाँ अध्यास दो प्रकार का है एक अर्थ अध्यास है एक ज्ञान अध्यास है अर्थ अध्यास 6 प्रकार है ज्ञान अध्यास 2 प्रकार का है ಹೌದೇನ ಹಂಗ ಇದು ಬ್ರಹ್ಮಜ್ಞಾನ ಬರೇ ಬ್ರಹ್ಮ ಅಂದ್ಕೊಳ್ಳಿ ಆ ಕಡೆ ನೋಡ್ತದ ಅರ್ಥ ಅಧ್ಯಾಸ ಕಡೆ ಅದಕ್ಕೆ ಬ್ರಹ್ಮ 2 ಪ್ರಕಾರ ಒಂದು अर्थ अध्यास ಒಂದು ज्ञान अध्यास अर्थ अध्यास 6 प्रकार ज्ञान अध्यास 2 प्रकार ಅದಕ್ಕೆ ब्रह्म ज्ञान बरदर ज्ञान 2 प्रकार का है जिनमें अपरोक्ष ಬ್ರಹ್ಮಕ್ಕೆ ಅಂದ್ರೂ ಕೂಡ ನೀವು ತಿಳ್ಕೊಬೇಕು ಮುಂದೆ ಎಲ್ಲ ಕಡೆ ಬರೆಯೋದು ಇರುತ್ತಿಲ್ಲ ಈ ಒಂದು ಜ್ಞಾನದ ಬರೆದಿರಲಿಲ್ಲ ಇಲ್ಲಿ ಬ್ರಹ್ಮಕ್ಕೆ ಅದ ಅಂದ್ರೆ ಬ್ರಹ್ಮಜ್ಞಾನಕ್ಕೆ ಅಪರೋಕ್ಷ ಬ್ರಹ್ಮಕ್ಕೆ ಅಂದ್ರೆ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಅನ್ಕೋಬೇಕಲ್ಲಿ ಅಪರೋಕ್ಷ ಬ್ರಹ್ಮಕ್ಕೆ ಅದಲ್ಲ ಇಲ್ಲಿ ಜ್ಞಾನ ಹೆಂಗೆ ಬರೆದಿದೆ ಅಲ್ಲಿ ಅನ್ಕೊಳ್ಳೋ ಬರೇ ಬ್ರಹ್ಮಜ್ಞಾನಕ್ಕೆ ಉದಾಹರಣಕ್ಕೋ ಕಹೆ ಅಪರೋಕ್ಷ ಬ್ರಹ್ಮಜ್ಞಾನದ ಉದಾಹರಣೆಗಳನ್ನು ನಾವು ನಿಮ್ಮನ್ನು ಕುರಿತು ಹೇಳ್ಕೊಂಡು ಬಂದೆವು ಈಗ ಇದು ಶರೀರ ಪ್ರತ್ಯಕ್ಷ ಅಪರೋಕ್ಷ ಇದು ಭ್ರಾಂತಿ ಇದು ಹೌದಿಲ್ಲ ಶರೀರ ನೀ ಅಲ್ಲ पण ನಾ ಶರೀರ ಅಲ್ಲಕತ್ತೀವಿ ಇಂದ್ರಿಯಗಳು ನೀ ಅಲ್ಲ ಇಂದ್ರಿಯಗಳು ನೀವು ನಾವೇನು ಅಲ್ಲ पण ಇಂದ್ರಿಯಗಳಿಗೆ ನಾ ಅಲ್ಲಕತ್ತಿದೆವು ಇದಕ್ಕೆ ಕರ್ತಾಗೋ ಇಂದ ಇಂದ್ರಿಯಗಳ ಅಧ್ಯಾಸ ಇವೆಲ್ಲ ಹೇಳೋರು ಕರ್ತೃತ್ವ ಭೋಕ್ತೃತ್ವ ಹಿಂದೆಲ್ಲ ಅಧ್ಯಾಸಗಳು ಏನು ಹೇಳೋವು ಇವೆಲ್ಲ ಅಪರೋಕ್ಷ ಬ್ರಹ್ಮಜ್ಞಾನಗಳ ಉದಾಹರಣೆ ನಿಮಗೆ ಇಲ್ಲಿ ಪರ್ಯಂತ ಹೇಳ್ಕೊಂಡು ಬಂದೆವು ಈ ಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಉದಾಹರಣೆ ಕೈ है परोक्ष ब्रह्मज्ञान की उदाहरण कहे अपरोक्ष ब्रह्मज्ञान के उदाहरण तो कहे और जहाँ अंदर ಅಲ್ಲಿ जहाँ ಅಂದ್ರೆ जहाँ ಮುಂದೆ ಪರೋಕ್ಷ ಬ್ರಹ್ಮ है ಅಂತ ಬರ್ದಾರವ್ರು ನಿಮಗೆ ಮೊದಲೇ ತಿಳಿಯೋದು ಅಂದ್ರೆ ಮುಂದೆ ಏನು ಹೇಳೋರು ಅದರ ಹೇಳುವಾಗ ಸಣ್ಣ ಅಕ್ಷರದ ಜಾಂಕಿತ ಮೊದಲೇ ಸಣ್ಣ ಅಕ್ಷರ ಪರೋಕ್ಷ ಅಂತ ಬರ್ಕೋಬೇಕು ಆ ಕಡೆ ಅಲ್ಲ ಮುಂದೆ ಈ ಕಡೆ ಬರ್ರಿ ಈ ಕಡೆ ಹಾಂ ಅಲ್ಲಿ ಹಾಂ ಜೆ ಹಾಂ ಅಲ್ಲ ಫಕ್ತ ಈಗ ಪರೋಕ್ಷ ಬ್ರಹ್ಮದ ಹೇಳೋಕೆ ನಿಮ್ಗೆ ತಿಳಿಬೇಕು ಹಾಂ ಈಗ ಜಹ ಅಂದ್ರೆ ಮುಂದೆ ಅಲ್ಲಿ ಅಡಿಗೆ ಮನೆ ಒಳಗೆ ಫನ್ನಿ ಶೂನ್ಯ ದೇಶಮೇ ಅಂದ್ರೆ ಬೆಂಕಿ ಇಲ್ಲದಂಥ ಸ್ಥಳದಲ್ಲಿ ಫನ್ನಿ ಕಾ ಅನುಮಿತಿ ಜ್ಞಾನವೇ ಸೋ ಪರೋಕ್ಷ ಬ್ರಹ್ಮ ಹೇ ಫನ್ನಿ ಅಂದ್ರೆ ಬೆಂಕಿ ಜ್ಞಾನ ಅನುಮಿತಿ ಜ್ಞಾನ ಆಗ್ತದಲ್ಲ ಅದಕ್ಕೆ ನಾವು ಪರೋಕ್ಷ ಬ್ರಹ್ಮ ಅನ್ನುತ್ತೇವೆ ಬೆಂಕಿ ಇಲ್ಲದಂಥ ಸ್ಥಳದಲ್ಲಿ ಆ ಬೆಂಕಿದು ಯಾನ ಅನುಮಿತಿ ಜ್ಞಾನ ಆಗ್ತದ ಅಲ್ಲಿ ನಾವು ಅದಕ್ಕೆ ಪರೋಕ್ಷ ಬ್ರಹ್ಮ ಅಂತ ಹೇಳುತ್ತೇವೆ ಪರೋಕ್ಷ ಬ್ರಹ್ಮ ಅಂತ ಹೇಳುತ್ತೇವೆ ಸೊ ಈ ರೀತಿಸೇ ಹೋವೆ ಅದು ಹೇಗಂದ್ರೆ ಮುಂದೆ ನಿಮಗೆ ಅದು ರೀತಿ ಹೇಳ್ತಾರೆ ಮಾನಸತ್ವ ತೋ ಹೊನ್ನಿಕಾ ವ್ಯಾಪ್ಯನೆಯೇ ಮಾನಸತ್ವ ಅಂದ್ರೆ ಅಡಿಗೆ ಮನಿ ಅನ್ನ ಪಕ್ವಾನಿಕೆ ಸ್ಥಾನಕ್ಕೂ ಮಾನಸ್ಕಯೇ ಮಾನಸ ಅಂದ್ರೆ ಅಡಿಗೆ ಮನಿ ಗೊತ್ತದಿಲ್ಲ ಮಾನಸ ಅಂದ್ರೆ ಅಡಿಗೆ ಮನಿ ಮಾನಸತ್ವತೋ ವನ್ನಿಕಾ ಅಂದ್ರೆ ಬೆಂಕಿದು ವ್ಯಾಪ್ಯ ಇಲ್ಲ ವ್ಯಾಪ್ಯ ಅಂದ್ರೆ ಅದಕ್ಕಂತೀರಿ ಅವಿನಾಭಾವ ರೂಪ ಸಂಬಂಧಕ್ಕೂ ವ್ಯಾಪ್ತಿ ಕಹೆ ವ್ಯಾಪ್ತಿ ವಾಲೆಗೂ ವ್ಯಾಪ್ಯ ಕಹೆ ವ್ಯಾಪ್ತಿ ಉಳ್ಳುದಕ್ಕೇನಂದ್ರಿ ವ್ಯಾಪ್ತಿ ಅವಿನಾಭಾವ ರೂಪ ಸಂಬಂಧಕ್ಕೆ ವ್ಯಾಪ್ತಿ ಅನ್ಬೇಕು ವ್ಯಾಪ್ತಿ ಉಳ್ಳುದಕ್ಕೆ ವ್ಯಾಪ್ತಿ ಅನ್ಬೇಕು ವ್ಯಾಪ್ತಿ ಉಳ್ಳೋದಕ್ಕೇನಂದ್ರಿ ವ್ಯಾಪ್ಯ ಇವು ಲಕ್ಷಣ ನಿಮ್ಗೆ ಹೋಗಿಲ್ಲ ಅಷ್ಟು ಅದು ಅನುಮಾನ ಪ್ರಮಾಣದ ಬರ್ತಾವೆ ಎಲ್ಲ ತಿಳಿತಿಲ್ಲ मानसत्व तो वन्य का व्याप्य नहीं मानसत्व वन्य का व्याप्य क्या है प्रभु मानसत्व तो वन्य का व्याप्य नहीं है मानसत्व तो वन्य का व्याप्य नहीं है
ಅದೇ ಅಡಿಗೆ ಮನಿ ಏನು ಬೆಂಕಿದ ವ್ಯಾಪ್ಯ ಅಲ್ಲ ಅಲ್ಲ ಪರೋಕ್ಷ ಬ್ರಹ್ಮ ಹೇಳಕತ್ತಾರೆ. ಬೆಂಕಿದ ವ್ಯಾಪ್ಯ ಹೊಗಿ, ಬೆಂಕಿದ ವ್ಯಾಪ್ಯ ಏನಾಯ್ತು ಹೊಗಿ, ಹೊಗಿ ವ್ಯಾಪ್ಯ, ಬೆಂಕಿ ವ್ಯಾಪಕ. ಹೊಗಿ ವ್ಯಾಪ್ಯದ ವ್ಯಾಪ್ಯ ಮೇಲಿಂದು ವ್ಯಾಪಕದ ಜ್ಞಾನ ಆಗುತ್ತದೆ. ಹೊಗೆಯದ ಪ್ರತ್ಯಕ್ಷ ನೋಡನೆ ಆ ಬೆಂಕಿದ ನಮ್ಗೇನಾಗ್ತದ ಅನುಮಿತಿ ಜ್ಞಾನ ಆಗ್ತದೆ. ಹೊಗೆ ನೋಡಿ ಉಳಿದಾಗ ಮ್ಯಾಲ ಹೊಗೆ ನೋಡಿ ಕೆಳಗೆ ಬೆಂಕಿದು ಅನುಮಿತಿ ಅಂದರೆ ಬೆಂಕಿ ಐತಿ ಅಂತ ಹಿಂಗೆ ಅನುಮಿತಿ ಜ್ಞಾನ ಆಗ್ತದೆ. ಆದರೂ ಇಲ್ಲಿ ಏನಾಗ್ತಾರೆ ಅವರು ಮಾನಸತ್ವ ಅಂದ್ರೆ ಅಡಿಗೆ ಮನಿ ಇದೇ ಏನೋ ಬೆಂಕಿದು ವ್ಯಾಪ್ಯ ಅಲ್ಲ ಅಲ್ಲ. और मानस में वारंवार ಅಂದ್ರೆ ಪುನಃ ಪುನಃ ಬಾರಂಬಾರ ಬಾರಂಬಾರ ಅಂದ್ರೆ ಪುನಃ 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 ಯಾವಾಗಲೂ ಅಡಿಗೆ ಮನೆ ಒಳಗೆ ಬೆಂಕಿ ಇರ್ತೈತಿನಿ. ಮುಂಜಾನೆ ಒಮ್ಮೆ ಚಾಲು ಮಾಡಿದ್ರು ಚಾಕ ಪೇಟಾಸಿ ಹಂಗೆ 12-1 ಗಂಟೆ ತಕ್ಕ ಚಾಲು ಇರ್ತದೆ. ಅದು ಮಾಡ್ರಿ ಇದು ಮಾಡ್ರಿ ಅಡಿಗೆ ಇದು 1-2 ಗಂಟೆ ತಕ್ಕ. ಇಲ್ಲೇನು ಇರಲ್ಲ. ಹಳ್ಳಿಗಡದಾಗ ಮುಂಜಾನೆ ಒಮ್ಮೆ ನಸ್ಕಿನ ನೀರು ಕಾಸಿರ್ತಾರೆ, ಚಹಾ ಮಾಡ್ಲಿಕ್ಕಾರೆ ಒಮ್ಮೆ ಒಡಿ ಪೇಟಾಸಿದ್ರು ಅಂದ್ರೆ 1-2 ಗಂಟೆ ತಕ್ಕ ಹಂಗೆ ನಡೆದಿತ್ತು. ಬೆಂಕಿ ಇರ್ತೈತಿನಿ ತೆಳಗ ಒಲ್ಯಾಗ. ಅಂದರೆ ಯಾವಾಗಲೂ ಪುನಃ ಪುನಃ ಆ ಅಡಿಗೆ ಮನೆ ಒಳಗೆ ಮಾನಸತ್ವ ಅಂದರೆ ಅಡಿಗೆ ಮನೆ ಆ ಬೆಂಕಿ ಪುನಃ 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 ಇದ್ದುದು ಇವ ನೋಡಿ ನೋಡಿ ವಾರಂವಾರ ದೇಕಿಕೆ ಅಂತ ನೋಡಿ वन्नी देश के मानस में बारंबार वन्नी देख के देश ಅದಲ್ಲ ದೇಶ ಪ್ರಭು ದೇಖ ಕೆ ಶಲ ದೇಶ ಅಲ್ಲ ಖ ಶದೃಶ ಮೇಗ ಗೊತ್ತಾಗಲ್ಲ ನೋಡಿ ಶ ಶ ಶಲ ಖ ದೇಖ 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 ಅಂದ್ರೆ ನೋಡು. ದೇಖಕ್ಕೆ ನೋಡಿ, ದೇಖ ಅಂದ್ರೆ ನೋಡು, ದೇಖಕ್ಕೆ ನೋಡಿ ನೋಡಿ ಅದು ದೇಶ ಶ ಬಿದ್ದದಲ್ಲಿ ಶ ತಪ್ಪಾಗ್ತದೆ. ದೇಖಕ್ಕೆ ವನ್ನಿ ದೇಖಕ್ಕೆ ಪುನಃ ಪುನಃ ಅಡಿಗೆ ಮನೆ ಒಳಗೆ ಬೆಂಕಿಯನ್ನು ನೋಡಿ ಮಾನಸತ್ವಕ ವ್ಯಾಪ್ಯತಾ ಭ್ರಮ ಹೋಯ್ ಜಾವೆ. ಆ ಅಡಿಗೆ ಮನೆಯಲ್ಲಿ ವ್ಯಾಪ್ಯತಾ ಭ್ರಮ ಆಗುತ್ತದೆ. ಅದು ಬೆಂಕಿ ಅಡಿಗೆ ಮನೆ ಅದು ವ್ಯಾಪ್ಯ ಭ್ರಮ ಆಗುತ್ತದೆ. ವಾಸ್ತವಿಕ ಧೂಮ ವ್ಯಾಪ್ಯದ ಅಡಿಗೆ ಮನೆ ಅದು ಬೆಂಕಿದು ವ್ಯಾಪ್ಯ ಅಲ್ಲ. ಪರಂತು ಪುನಃ 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 ಆ ಹೊನ್ನಿ ಬೆಂಕಿಯಲ್ಲಿ ನೋಡಿ 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 ಆ ಬೆಂಕಿದು ಅಡಿಗೆ ಮನೆ ಇದು ವ್ಯಾಪ್ಯ, ಇದು ಭ್ರಮ. ವಾಸ್ತವಿಕ ಇಲ್ಲ. ಅದು ಹೊಗೆ ವ್ಯಾಪ್ಯ, ಪುನಃ ಅಡಿಗೆ ಮನೆ ವ್ಯಾಪ್ಯ ಅಲ್ಲ. ಪುನಃ ಪುನಃ ಅಡಿಗೆ ಮನೆ ಒಳಗೆ ಬೆಂಕಿಯನ್ನು ನೋಡಿ ಆ ಬೆಂಕಿದು ಈ ಅಡಿಗೆ ಮನೆ ವ್ಯಾಪ್ಯ ಐತಿ, ನೀವು ಭ್ರಮ ಭ್ರಮಾದಿದು ಪರೋಕ್ಷ ಭ್ರಮ ಹೇಳ್ಕೊತಾರೆ. ಉದಾಹರಣೆ ವ್ಯಾಪ್ಯತಾ ಭ್ರಮ हो जावे ता वन्नी शून्य काल में ಅಂದ್ರೆ ಬೆಂಕಿ ಇರದಂಥ ಸ್ಥಳದಲ್ಲಿ ಐಸಾ ಅನುಮಾನ ಹೋವೆ, ಹಿಂಗೆ ಅಂದೆ ಅನುಮಾನ ಆಗುತ್ತದೆ. ಎಲ್ಲಿ ಅಡಿಗೆ ಮನೆಯಾಗ ಇದಂ ಮಾನಸ ಇದಂ ಮಾನಸ ಇದು ಪ್ರತಿಜ್ಞೆ. ಮಾನಸೇ ಅಲ್ಲ ಮಾನಸ, ಶೇ ಅಲ್ಲ ಮಾನಸೇ. ಇದಂ ಮಾನಸ್ ಇದು ಅಡಿಗೆ ಮನೆ. ನನ್ನ ಶೇ ಬರೋಬರ್ ಅದು ಅನುಮಾನ ಮಾಡಕತ್ತಾರೆ. ಶೇ ಬರೋಬರ್ ಅದು ಇದಂ ಮಾನಸೇ. ಈ ಮಾನಸದಲ್ಲಿ ಅಲ್ಲ ಮೊನ್ನೆ ಮತ್ತು ಮುಂದಿನ ಓದ್ಬೇಡ್ರಿ. ಇದು ಶೇ ಏನು ಮಾಡ್ಯದಲ್ಲ ಅದು ತೆಗೆದಲ್ಲ. ಶೇ ಇದ್ರ ಯೋಗ್ಯದ ಅಂತ ಹಾಕಿ ಇದಂ ನಾವು ಮಾನಸೇಯದ ಮ್ಯಾಲೂ ನಾವು ತೆಗೆದಿದ್ದಲ್ಲ ಕಾನ ಇದು ಮಾತ್ರ ಅದು ಯೋಗ್ಯ ಐತಿ ಅಂತ ನಾನು ನಿಮ್ಗೆ ಕೇಳ್ತೀನಿ ಸಂಸ್ಕೃತ. ಇದಂ ಮಾನಸ ಇದು ಪ್ರತಿಜ್ಞೆ. ಬನ್ನಿ ಮಂತ ಇದು ಏನದ ಯಾಕಂದ್ರೆ ಮಾನಸದಲ್ಲಿ ಅಂತ ಹೇಳಬೇಕಲ್ರಿ. ಪ್ರತಿ ಇದಂ ಇದು ಅಡಿಗೆ ಮನಿ, ಇದು ಅಡಿಗೆ ಮನಿ, ಇದು ಅಡಿಗೆ ಮನಿಯಲ್ಲಿ ಹಿಂಗಾಗಲ್ಲ. ಇದು ಅಡಿಗೆ ಮನಿ. ಇದಂ ಇದು ಅಡಿಗೆ ಮನಿ, ಇದು ಅಡಿಗೆ ಮನಿ. ಏನು ಸಿದ್ಧ ಮಾಡ್ತೀರಿ ಅಡಿಗೆ ಮನಿ ಒಳಗೆ? ಬನ್ನಿ ಮಂತ ಬೆಂಕಿ ಉಳ್ಳುದ್ದು
ಬೆಂಕಿ ಉಳ್ಳುದ್ದು. ಎದ್ರ ಮೇಲೂ ಮಾನಸತ್ವಾತ್ ಹೇತು. ಮಾನಸತ್ವಾತ್ ಅಡಿಗೆ ಮನೆ ಇರೋಣದ್ರಿಂದ. ಅಡಿಗೆ ಮನೆ ಐತೆ ಅಂದ್ರೆ ಅಡಿಗೆ ಮನೆಯಾಗ ಏನ್ ಇರ್ತದ? ಬೆಂಕಿನೇ ಇರ್ತದ. ಅಡಿಗೆ ಮನೆಯಾಗ ಏನ್ ಇರ್ತದ? ಬೆಂಕಿನೇ ಇರ್ತದ. ಮಾನಸತ್ವಾತ್ ಪೂರ್ವದೃಷ್ಟ ಮಾನಸವತ್. ಉದಾಹರಣೆ ಮಾನಸಂ ಇದು ಅಡಿಗೆ ಮನೆ, ಮಾನಸಂ ಶಬ್ದ. ಇದ ಮಾನಸಂ ಚೇತನಿಗ. ಇದು ಮಾನಸ, ಇದು ಪ್ರತಿಜ್ಞಾ ವಾಕ್ಯ. ಹಾನ ವನ್ನಿಮಂತ ಇದು ಸಾಧ್ಯ. ಮಾನಸತ್ವಾತ್ ಹೇತು. ಮಾನಸತ್ವಾತ್ ಪರೋಕ್ಷ ಭ್ರಮ ಎಲ್ಲೆಲ್ಲಿ ಆಗ್ತವ ಹೆಚ್ಚಾನೆಚ್ಚ ಪರೋಕ್ಷದಲ್ಲಿ ಅನುಮಾನದಿಂದಲೇ ಕುಂಡ್ರಿಸಬೇಕು. ಪ್ರತ್ಯಕ್ಷ ಇತ್ತಂದ್ರೆ ಅನುಮಾನ. ಅದಕ್ಕೆ ಪ್ರತ್ಯಕ್ಷ ಇತ್ತಂದ್ರೆ ಅನುಮಾನ, ಪರೋಕ್ಷದಲ್ಲಿ ಯಾವಾಗಲೂ ಅನುಮಾನನೇ ಮಾಡಬೇಕು. ಅದಕ್ಕೆ ಅವರು ನ್ಯಾಯಿಕರು ಅನುಮಾನ ಪ್ರಮಾಣ ಅವರಿಗೆ ವಿಶೇಷ ಇರೋದ್ರಿಂದ ಅಡಿಗೆ ಮನೆದು ಅವರು ವಾಸ್ತವಿಕ ಅವ್ರಿಗೆ ಏನು ಹೇಳ್ತಾರೆ? ಅಡಿಗೆ ಮನೆ ಇದು ಬೆಂಕಿ ಉಳ್ಳದ್ದು. ಎದೈತಿ? ಅಡಿಗೆ ಮನೆ ಇರೋಣದ್ರಿಂದ ಪೂರ್ವ ದೃಷ್ಟ ಮಾನಸ ಒತ್ತ. ಮೊದಲ ಪೂರ್ವ ಇಂದ ನೋಡಲ್ಪಟ್ಟಂತ ಅಡಿಗೆ ಮನಿ. ನೋಡಲ್ಪಟ್ಟಂತ ಅಡಿಗೆ ಮನಿ ಅಂದ್ರೆ ಏನು ಹೇಳಿದ್ರು? ಅಡಿಗೆ ಮನಿ ಯಾವಾಗಲೂ ಬೆಂಕಿ ಇದ್ದುದು ನೋಡ್ಲಿಕ್ಕೆ ಸಿಗುತ್ತದೆ. ಅದರಂತೆ ಈ ಅಡಿಗೆ ಮನೆಯಲ್ಲಿ ಆದರೂ ಕೂಡ ಇದು ಬೆಂಕಿ ಐತಿ ಅಂತ. ಹಿಂಗೆ ಅಡಿಗೆ ಮನೆ ಐತಿ ಅಂದ್ರೆ ಅಡಿಗೆ ಮನೆಯಾಗ ಬೆಂಕಿ ಐತಿ. ಪುನಃ ಪುನಃ ನೋಡಿ ಅಡಿಗೆ ಮನೆಯಾಗ ಬೆಂಕಿ ಐತಿ. ಈಗ ಅವ್ರು ಹಿಂದಕ್ಕೆ ಜನ ಬಿಡಿ ಕಡ್ಡಿ ಅದಿಲ್ಲ, ಬಿಡಿ ಹಚ್ಕೊಂಡು ಬಿಡಿ ಅದು ಹಿಂದೆ ಕಡ್ಡಿ ಆ ಒಲೆಯಾಗ ಹೋಗಿ ಬೆಂಕಿ ಆದ್ಮೇಲೆ ಹೋಗಿ ಆ ಒಲೆಯಾಗ ಇರ್ತದೆ ಹೋಗಿ. ಒಲೆಯಾಗ ಇರ್ತೈತೀನಿ ಅವಾಗ ಜೊತೆಗೆ ಬೂದಿ ಅದಕ್ಕೆ ಬಿಡಿ ಹಚ್ಕೊಂಡು ಬಾ. ಅಂದ್ರೆ ಅಡಿಗೆ ಮನೆ ಅಂದ್ಮೇಲೆ ಒಳಗೆ ಇರ್ತದೆ. ಮ್ಯಾಲಿನ ಬೂದ್ ತೆಗೆದ್ರೆ ಒಳಗೆ ಇರ್ತೈತೀನಿ. ಅದು ಪುನಃ ಪುನಃ ನೋಡಿ 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 ಇದು ಅಡಿಗೆ ಮನೆ ಐತಿ ಅಂದ್ರೆ ಬೆಂಕಿ ಐತಿ ಅಂತ ಹಿಂಗೆ ಅನುಮಾನ. ಇದು ಆದ್ರೆ ವಾಸ್ತವಿಕ ನೋಡಿದ್ರೆ ಇದು ಆ ಬೆಂಕಿದು ಅಡಿಗೆ ಮನೆ ವ್ಯಾಪ್ಯ ಅಲ್ಲ. ಪರಂತು ಇಲ್ಲಿ ಏನಾಗ್ಯದ? ಆ ವ್ಯಾಪ್ಯತಾ ಭ್ರಮ ಆಗ್ಯದ. ಅದಕ್ಕೆ ಇದಕ್ಕೆ ನಾವು ಪರೋಕ್ಷ ಭ್ರಮ ಅನ್ನುತ್ತೇವೆ. ವಾಸ್ತವಿಕದು ಭ್ರಮ, ಪರೋಕ್ಷ ಭ್ರಮ. ಪರೋಕ್ಷ ಭ್ರಮ ಇದು. इस रीति से मानस में वन्य का अनुमिति रूप ब्रह्म ज्ञान होबे. ಈ ರೀತಿಯಿಂದ ಅಡಿಗೆ ಮನೆಯಲ್ಲಿ ಬೆಂಕಿ ಅನುಮಿತಿ ರೂಪ ಬ್ರಹ್ಮಜ್ಞಾನ ಆಗುತ್ತದೆ. ಬ್ರಹ್ಮಜ್ಞಾನ ಏನಾಗ್ತದೆ? ಈ ಬ್ರಹ್ಮಜ್ಞಾನ ಆಯಿತು. ತಿಳಿತು ನಿಮ್ಗೆ? ಈ ರೀತಿಯಿಂದ ಅಡಿಗೆ ಮನೆಯಲ್ಲಿ ಬೆಂಕಿದು ಅನುಮಿತಿ ರೂಪ ಬ್ರಹ್ಮಜ್ಞಾನ ಹೋಬೆ. ತೈಸಾಯಿ ಈಗ ಕೆಲವು ಜಾಗನಾಗ ಅಡವ್ಯಾಗ ಬ್ಯಾಸಿದಿಂದಾಗ ಅಡವ್ಯಾಗ ಅವು ಸುಂಟರ ಗಾಳಿ ಹೇಳ್ತಾವ. ಸುಂಟರ ಗಾಳಿ ಅದು ಒಮ್ಮೆ ಹಿಂಗೆ ಎದತ್ತಂದ್ರೆ ಏನೋ ಆ ಕಡೆ ಹೊಗಿ ಮ್ಯಾಲ ಹೊಂಟದ ಹಿಂಗ. ಗುಡ್ಡದ ಮ್ಯಾಲ ಅದೊಂದು ಹೇಳ್ತಾವ ಹೊಗಿ. ಹೌದ್ರ? ಹೊಗಿಯಾರೆ ಪ್ರತ್ಯಕ್ಷ ಐತಿ, ತಳ ಬೆಂಕಿ ಇಲ್ಲ. ಹೊಗಿ ಪ್ರತ್ಯಕ್ಷ ಕಾಣಿಸ್ಲಿಕ್ಕತ್ತದ, पण ಅಲ್ಲಿ ತಳ ಬೆಂಕಿ ಐತೇನು ಇಲ್ಲ. ಅಂದ್ರೂ ಅದು ಪರೋಕ್ಷ ಭ್ರಮ. ದೂರಿಂದ ನಾವು ನೋಡಿದ್ರೆ ಗುಡ್ಡದ ಮೇಲೆ ಹೊಗೆ ಕಾಣಿಸ್ಲಿಕ್ಕತ್ತದ, ಕರಂತೂ ಹೊಗೆ ಅಲ್ಲ, ಅದು ಸುಂಟರ ಗಾಳಿ. पण ಆ ಹೊಗೆಯಲ್ಲಿ ಸುಂಟರ ಗಾಳಿದು ಭ್ರಮ ಆಗ್ಯದ. ಅಲ್ಲಿ ಅನುಮಿತಿ ಮಾಡ್ಲಿಕ್ಕೆ ಬರಲ್ಲ. ಅಂದ್ರೆ ಅನುಮಿತಿ ಅಂದ್ರೆ ಬೆಂಕಿ ಇಲ್ಲ, ಅದನ್ನು ಪರೋಕ್ಷ ಭ್ರಮನೇ. ಪರೋಕ್ಷ ಭ್ರಮ ಇಲ್ಲದ ಅಲ್ಲಿ ಹೊಗೆದು ಪ್ರತ್ಯಕ್ಷ ಜ್ಞಾನ ಇಲ್ಲ. ಪ್ರತ್ಯಕ್ಷ ಜ್ಞಾನದಾಗ ನೋಡ್ಬೇಕಾಗಿದ್ರೆ ಕಾಣಿಸಬೇಕು. ಆ ಹೊಗೆಯೇ ಸುಂಟರ ಗಾಳಿನೇ ಹೊಗೆಯಾಗಿ ಕಾಣ್ಲಿಕ್ಕೆ ನಾನು ತೀತ ಪರೋಕ್ಷ ಭ್ರಮದ ಉದಾಹರಣೆ. ಇದು ಪರೋಕ್ಷ ಅನುಮಾನದಾಗೆಲ್ಲ ಪರೋಕ್ಷ ಇದ್ದಾವ. ಪರಂತು ಭ್ರಮ ನಮಗೆ ಭ್ರಮ ಹೆಂಗೆ? ಅನುಮಿತಿ ಪ್ರಮಾ ಹೋವೆ. ಇವು ಅನುಮಿತಿ ಪ್ರಮ, ಇವು ಅನುಮಾನ ಪ್ರಮಾಣದಿಂದ ಉತ್ಪನ್ನ ಹುಟ್ಟಂತ ಅನುಮಿತಿ ಪ್ರಮ. ಅನುಮಾನ ಪ್ರಮಾಣದಿಂದ ಏನನ್ನ ಅಥವಾ ಇವು ಭ್ರಮ.
ವಾಸ್ತವಿಕವಾಗಿ ನೋಡಿದರೆ ಹೊಗೆ ನೋಡಿ ಬೆಂಕಿ ಅನುಮಿತಿ ಜ್ಞಾನ ಆಯಿತು, ಇವೆಲ್ಲ ಅನುಮಿತಿ ಭ್ರಮ. ಪರಂತು ಅಲ್ಲಿ ಯಾವುದಾದ್ರೂ ಒಂದು ವಿಪರೀತ ಕಾಣಿಸ್ತಂದ್ರೆ ಭ್ರಮ. ತೀತ ನಿಮಗಿಲ್ಲ. ಸಿದ್ಧಾಂತ ಒಳಗೆ ಅವ್ರು ಹೇಳ್ತಾರೆ, ಇಲ್ಲಿ ಸ್ವರ್ಗೋ ಕಾಮೋ ಯಜತ್, ಜ್ಯೋತಿಷ್ಠೋಮನೆ ಸ್ವರ್ಗೋ ಕಾಮೋ ಯಜತ್. ಅಲ್ಲಿ ಸ್ವರ್ಗ ಐತಿ, ಯಾರು ನೋಡ್ಯಾರ ಸ್ವರ್ಗ ಹೋಗಿ ಬಂದುದು, ಇಷ್ಟು ಏಜ್ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗ ಯಾರು ನೋಡ್ಯಾರನು? ನೋಡಿಲ್ಲ. ಆದರೂ ಹೇಳೋದು ಭ್ರಮನೇ. ಇದನ್ನು ಭ್ರಮ, ಅದನ್ನು ಭ್ರಮನೇ. ತೈಸಾಯಿ ಅದರಂತೆ. ಎರಡನೇದು ಹೇಳ್ತಾರೆ. ಎರಡನೇದು ವಿಪ್ರಲಂಬಕ ವಾಕ್ಯಸೆ ವನ್ನಿಕಾ. ನೋಡು, ಅದು ಶಾಬ್ದಿ ಭ್ರಮ ಹೋವೆ ಅನ್ಬೇಕು. ಶಬ್ದ ಅಲ್ಲ, ಶಾಬ್ದಿ ಭ್ರಮ. ನೀನು ಮಾಡ್ಕೋಬೇಡ, ಆಮ್ಯಾಗ ಅದನ್ನು ಮಾಡಕ್ಕೆ ಬರುತ್ತಮ್ಮ. ವಿಪ್ರಲಂಬಕ ವಾಕ್ಯಶೆ ವನ್ನಿಕಾ ಶಾಬ್ದಿ ಭ್ರಮ ಹೋವೆ. ವಿಪ್ರಲಂಬಕ ಅಂದ್ರೇನು? ಮೋಸ ಮಾಡವ. ವಿಸಂವಾದಕ, ವಿಪ್ರಲಂಬಕ, ವಿಸಂವಾದಕ. ಸ್ವಯಂ ಭ್ರಾಂತೋ ಅಪಿ ಪರವಾಂಚಕ ವಿಪ್ರಲಂಬಕ. ಸ್ವಯಂ ಭ್ರಾಂತೋ ಅಪಿ ಪರವಾಂಚಕ ವಿಪ್ರಲಂಬಕ. ಶಾಬ್ದಿ ಭ್ರಮಕ 3 ಕಾರಣದವ. ವಿಪ್ರಲಂಬಕ ವಾಕ್ಯ, ಧಾತುನಾ ಮನೆ ಕರ್ತ, ಮನ ಅನವಧಾನ. ವಿಪ್ರಲಂಬಕ ವಾಕ್ಯ ಅಂದ್ರೆ ಏನು? ಮೋಸ ಮಾಡವ, ಮೋಸ ಮಾಡವ. ಅದು ವಿಜಯಸಾಗರ ಒಳಗೆ ಒಂದು ಉದಾಹರಣೆ. ಆ ಹುಡುಗ ವೈದ್ಯಸಿಂದ ಅಡವ್ಯಾಗ ಕಣ್ ಕಟ್ಟಿಬಿಟ್ರು, ಅದು ಎತ್ತ ಬಾಲ್ ಹಿಡಿದು ಹೋಗು ನೀವು ಹೊರಾಗ. ವಿಪ್ರಲಂಬಕ. ಸ್ವಯಂ ಭ್ರಾಂತ, ಫೋಟೋ ಏನು ಗುರ್ತಿಲ್ಲ ಅವನಿಗೆ, ಅದು ಎಲ್ಲ ಹೇಳೋದು, ಅಬಣ್ಣ ಮಾಡಿ ಹೇಳೋದು ವಿಪ್ರಲಂಬಕ, ವಿಸಂವಾಕ. ಅಂದ್ರೆ ಮೋಸ ಮಾಡೋ. ವಂಚಕ, ठगनेवाला, ठगनेवाला, ವಂಚಕ. ಅದು ಇದರದಿಂದನೂ ಕೂಡ ಏನಾಗ್ತದಂದ್ರೆ ಶಾಬ್ದಿ ಭ್ರಮ ಆಗುತ್ತದೆ. ಇದರದಿಂದನೂ ಶಾಬ್ದಿ ಭ್ರಮ ಆಗುತ್ತದೆ. ವಾಸ್ತವಿಕ ಶಬ್ದದ ಯಥಾರ್ಥ ಜ್ಞಾನ ಆಗಲ್ಲ. ಇವ್ರು ಮೋಸ ಮಾಡೋರು ಇರ್ತಾರಲ್ಲ, ಅವ್ರದಿಂದ ಶಾಬ್ದಿ ಭ್ರಮ ಯಥಾರ್ಥ ಭ್ರಮ ಆಗಲ್ಲ, ಕಿಂತು ಭ್ರಮನೇ ಆಗ್ತೈತಿ. ಸೊ ದೋನೋ ಪರೋಕ್ಷ ಬ್ರಹ್ಮಜ್ಞಾನ ಹೈ. ಎರಡೂ ಪರೋಕ್ಷ, ಎರಡು ಮ್ಯಾಲ ಉದಾಹರಣೆ, ಇದು ಒಂದು ಉದಾಹರಣೆ. ಎರಡು ಕೂಡಿನೇ परोक्ष ब्रह्म ज्ञान। परंतु जहाँ परोक्ष ब्रह्म होवे ता अनिर्वचनीय विषय की उत्पत्ति मानी नहीं। ನೋಡಿ, ಎಲ್ಲಿ ನಾವು ಪರೋಕ್ಷ ಬ್ರಹ್ಮ ಹೇಳುತ್ತೇವೆ ಅಲ್ಲಿ ವಿಷಯಗಳದು ಅನಿರ್ವಚನೀಯ ಉತ್ಪತ್ತಿ ಒಪ್ಪಲ್ಲ. ಆಗ ಅಪರೋಕ್ಷ ಬ್ರಹ್ಮದಲ್ಲಿ ಅನಿರ್ವಚನೀಯ ವಿಷಯದ ಉತ್ಪತ್ತಿನ ಒಪ್ತೇವೆ. ಇದು ಬೆಳ್ಳಿ ಏನೈತಲ್ಲ, ಶುಕ್ತಿಯಲ್ಲಿ ತರುವ ಬೆಳ್ಳಿ ಅನಿರ್ವಚನೀಯ ವಿಷಯ. ವಿಷಯ ಅಂದ್ರೆ ಬೆಳ್ಳಿ, ವಿಷಯ ಅಂದ್ರೆ ಬೆಳ್ಳಿ. ಈ ಬೆಳ್ಳಿದು ಉತ್ಪತ್ತಿ ಒಪ್ಪಿ ಹೇಳ್ತೇವೆ, ಬೆಳ್ಳಿ ಬೆಳ್ಳಿ ಜ್ಞಾನ. ಹಂಗ ಪರೋಕ್ಷ ಬ್ರಹ್ಮ ಎಲ್ಲಿ ಆಗ್ತಾ ಐತಲ್ಲ ಅಲ್ಲಿ ನಾವು ಅನಿರ್ವಚನೀಯ ವಿಷಯದ ಉತ್ಪತ್ತಿ ಒಪ್ಪಲ್ಲ. जहाँ परोक्ष ब्रह्म होवे ता अनिर्वचनीय विषय की उत्पत्ति मानी नहीं, न ಒಪ್ಪಿಲ್ಲ. किंतु तिस देश में असत होने की प्रतीति होवे है. ಅಲ್ಲಿ ಆ ದೇಶದಲ್ಲಿ ಅಸತ್ ಇಲ್ಲದಂತ ಬೆಂಕಿ ಜ್ಞಾನ ಆಗುತ್ತದೆ. ಅಸತ್ ಇಲ್ಲದಂತ ಬೆಂಕಿದು ಜ್ಞಾನ ಆಗುತ್ತದೆ. ಅಂದ್ರೆ ಗಂಗೇಶ್ ಭಟ್ ಉಪಾಧ್ಯಾಯ ಕೇವಲ ಜ್ಞಾನಾಧ್ಯಾಸ ಹೇಳ್ತಾನ. ಅಸತ್ಖ್ಯಾತಿ ಒಳಗ ಯಾರು ಗಂಗೇಶ್ ಭಟ್ ಉಪಾಧ್ಯಾಯ ದೇಶ ಮೇ ಅಸತ್ ಹೋನೆ ಕಿ ಪ್ರತೀತಿ ಹೋವೆ, ಇಲ್ಲದಂತ ಬೆಂಕಿ ಜ್ಞಾನಲ್ಲಿ ಆಗುತ್ತದೆ. ಯಾತೆ ಅಧ್ಯಾಸ ಲಕ್ಷಣ ಲಕ್ಷ್ಯ ತೋ ಪರೋಕ್ಷ ಬ್ರಹ್ಮ ನಹೀ ಹೈ. ಅಧ್ಯಾಸದ ನಾವು ಲಕ್ಷಣ ಹೇಳಿದೆವಲ್ಲ, ಆ ಅಧ್ಯಾಸ ಲಕ್ಷಣದಲ್ಲಿ
ಇವ್ರು ಏನು ಹೋಗ್ತಾರೆ ಗಣೇಶ ಗುರು ಬಂದಿಲ್ವಾ? ಅಸತ್ ಖ್ಯಾತಿ ಒಳಗ ಇಲ್ಲದಂತ ವಸ್ತು ಜ್ಞಾನ ಹೋಗ್ತಾನೆ ಬರೀ ಜ್ಞಾನಾಧ್ಯಾಸ. ಅಂದ್ರೆ ಇಲ್ಲದಂತ ವಸ್ತು ಹಾ ಅಸತ್ ವಸ್ತು ಹಾ. ಜ್ಞಾನ ಅಧ್ಯಾಸ. गंगेश्वर उपाध्याय लक्ष्य तो परोक्ष ब्रह्म नहीं है. ಅಧ್ಯಾಸದ ನಾವೇನು ಹೇಳಕತ್ತಿದ್ದೆವು ಅಪರೋಕ್ಷ ಅಧ್ಯಾಸದಾಗ ಅಲ್ಲಿ ಮಾತ್ರ ನಾವು ವಿಷಯ ಉತ್ಪತ್ತಿ ಹೇಳ್ತೇವೆ. पण ಪರೋಕ್ಷ ಬ್ರಹ್ಮ ಹೇಳುವುದು ಇದು ಅಧ್ಯಾಸದ ಲಕ್ಷ್ಯ ಪರೋಕ್ಷ ಬ್ರಹ್ಮ ಅಲ್ಲ. ಅಧ್ಯಾಸಕ ಲಕ್ಷ್ಯ ಒಂದು ಅಪರೋಕ್ಷ ಬ್ರಹ್ಮ, ಅಧ್ಯಾಸಕ ಲಕ್ಷ್ಯ ಅಪರೋಕ್ಷ ಬ್ರಹ್ಮ. ಇವ್ಯಾನು ನಮ್ಗೆ ಇವು ದೃಷ್ಟಾಂತ ರಜ್ಜು ಸರ್ಪ ಶುಕ್ತಿ ರಜದ ದೃಷ್ಟಾಂತ. ಇಲ್ಲಿ ಸಿದ್ಧಾಂತ ಒಳಗೆ ಅಂ ಕರ್ತ ಅಂ ಭೋಕ್ತ ಅಂ ಸುಖಿ ಅಂ ದುಃಖಿ ಅಂ ಮನುಷ್ಯ ಅಂ ಬ್ರಾಹ್ಮಣ ಇವೇನದವ ಅಪರೋಕ್ಷ ಬ್ರಹ್ಮ. ಇವು ಈ ಅಪರೋಕ್ಷ ಬ್ರಹ್ಮ ಸಲುವಾಗಿನೇ ನಾವು ಅಧ್ಯಾಸ ಹೇಳಕತ್ತಿದ್ದೆವು. ಈ ಪರೋಕ್ಷ ಬ್ರಹ್ಮ ಹೇಳೋದು ನಮ್ಮ ಲಕ್ಷ್ಯ ಇಲ್ಲ. ಅವರ ತೋಬಿ ಹಿಂಗೆ ಇದ್ರೂ ಕೂಡ ಒಂದು ಉದಾಹರಣೆ ಏನು ಹೇಳ್ತಾರೆ ಅವರು, ಹೊನ್ನಿಕೆ ಅಭಾವ ಅಧಿಕರಣಮೇ, ಬೆಂಕಿಯ ಅಭಾವದ ಅಧಿಕರಣದಲ್ಲಿ ಹೊನ್ನಿಕೆ ಪ್ರತೀತಿ ಹೋನೇತೆ, ಹೊನ್ನಿಕೆ ಹೋನೇತೆ ಸ್ವ ಅಭಾವ ಅಧಿಕರಣಮೇ. ಸ್ವದಾಗ ಅದು ಹಾಂ ಕಾನ ಇಲ್ಲ ಸ್ವ अवभास अवभास विषयवರದ ज्ञान को अभास का ये ಏನ ಹೇಳಿದ್ರು ಹಿಂಗೆ ಹೇಳಿದ್ರು ಕೂಡ ಪರೋಕ್ಷ ಬ್ರಹ್ಮ ನಮಗೆ ಲಕ್ಷ್ಯ ಇಲ್ಲ. ಪರೋಕ್ಷ ಬ್ರಹ್ಮ ಹೇಳುವುದು ನಮ್ಮ ಅಧ್ಯಾಸದಲ್ಲಿ ಲಕ್ಷ್ಯ ಇಲ್ಲ. ಹಿಂಗೆ ಇದ್ರೂ ಕೂಡ ಕೆಲವು ಸ್ಥಳದಲ್ಲಿ ಈ ಪರೋಕ್ಷ ಬ್ರಹ್ಮ ಹ್ಯಾಂಗೆ ಕೊಂಡಿರ್ತದಂದ್ರೆ ಬೆಂಕಿದು ಅಭಾವ. ಎಲ್ಲಿ ಹಳ್ಳಿ ಹಳ್ಳಿ ಅವು ಎಕ್ದಮ್ ಚೆನ್ನಾಗಿ ಪಿಂಜಾಸಿರ್ತಾರೆ, ತೆಳ್ಳಗ ಹಿಂಗೆ ಗಿಟಾರ್ ಡಿಗ್ಗಿ ಹಳ್ಳಿ ಪಿಂಜಾಸಿ ಬೆಳ್ಳಗ ಅದ್ರೊಳಗೆ ಒಂದು ಗುಲ್ಗಂಜಿ ಇರ್ತದೆ, ಕೆಂಪು ಇರ್ತದೆ ಗುಲ್ಗಂಜಿ ಅದಿರ್ತಾರೆ. ಆ ದೂರಿಂದ ನೋಡೋದ ಕೂಡ ಏನಾಗ್ತದೆ, ಆ ಬೆಂಕಿನೇ ಅದೇನು ಆ ಹಳ್ಳಿಗೆ ಬೆಂಕಿನೇ ಹತ್ತಿದ ಅಂತ ಭ್ರಮ ಆಗಿರ್ತದೆ. ವಾಸ್ತವಿಕ ನೋಡಿದ್ರೆ ಅದು ಬೆಂಕಿ ಅಲ್ಲ, ಗುಲ್ಗಂಜಿ ಬೆಂಕಿರಲ್ಲ. ಆ ಗುಲ್ಗಂಜಿಯಲ್ಲಿ ಬೆಂಕಿ ಭ್ರಮ ಆಗಿರ್ತದೆ, ಬೆಂಕಿಯರೇ ಇಲ್ಲ. ಬೆಂಕಿ ಅಧಿಕರಣದಲ್ಲಿ ಅಂದರೆ ಗುಲ್ಗಂಜಿ ಅಭಾವ ಅಧಿಕರಣ, ಹೊನ್ನಿಕೆ ಅಭಾವ ಅಂದರೆ ಬೆಂಕಿ ಅಭಾವ, ಅಧಿಕರಣ ಅಂದ್ರೆ ಅಲ್ಲಿ ಗುಲ್ಗಂಜಿ, ಎಲ್ಲಿ ಆ ಹಳ್ಳಿ ಮೇಲೆ ಇರಲ್ಪಟ್ಟಂಥ ಗುಲ್ಗಂಜಿಯಲ್ಲಿ. ಹೊನ್ನಿಕೆ ಪ್ರತೀತಿ ಹೋನಿತೆ ಬೆಂಕಿ ಜ್ಞಾನ ಆಗಿರೋಣದ್ರಿಂದ, ಆ ಗುಲ್ಗಂಜಿಯಲ್ಲಿನೇ ಬೆಂಕಿ ಜ್ಞಾನ ಆಗಿರೋಣದ್ರಿಂದ ಸ್ವ ಅಭಾವೋ ಅಧಿಕರಣೋ ಔಭಾಸೋ ಅಧ್ಯಾಸ. ಸ್ವ ಆ ಬೆಂಕಿಯ ಅಭಾವ, ಬೆಂಕಿದ ಅಭಾವ ಅದ ಅಧಿಕರಣವಾಗಲ್ಪಟ್ಟಂತ ಯಾವ ಹಳ್ಳಿನಲ್ಲಿ ಆ ಗುಲ್ಗಂಜಿದು ಬೆಂಕಿ ಜ್ಞಾನ ಆಗ್ಲಿಕ್ಕತ್ತದ, ಬೆಂಕಿ ಜ್ಞಾನ ಆಗ್ಲಿಕ್ಕತ್ತದ. ಅದಕ್ಕೆ ಸ್ವ ಅಭಾವ ಅಧಿಕರಣೋ ಔಭಾಸೋ ಅಧ್ಯಾಸ. ಈ ಲಕ್ಷಣಾನುಸಾರವಾಗಿ वन्नी के अभाव अधिकरण में वन्नी का परोक्ष ज्ञान रूप अवभास होने से उक्त लक्षण की अतिव्याप्ति होवे है. विषय और ज्ञान को अवसर होता है तब वन्नी के ಅಲ್ಲಿ ಈ ನಡವರ್ಕ್ ಒಂದು ಯದ್ಯಪಿ ಅದೊಂದು ಯದ್ಯಪಿ ದೊಡ್ಡ ಅಕ್ಷರದಾಗ ಅದು ಮೊದಲೇ ಅನ್ಬೇಕು. ಹೊನ್ನಿಕೆಕ್ಕಿಂತ ಮೊದಲ ಅಂದ್ರೆ ನಂತರ ಅನ್ನೋದು ಅದೇನು ಹಾಂ ಆ ಯದ್ಯಪಿ ಗೋಲ್ ಮಾಡಿ ಇಲ್ಲಿ ಯದ್ಯಪಿ ಬರ್ಕೋಬೇಕ್ರಿ. ಹೊನ್ನಿಕೆ ಮೊದಲೇ ಯದ್ಯಪಿ ಓದಿನೇ ಹೊನ್ನಿಕೆ ಅನ್ಬೇಕು. बदलेंगे यद्यपि अनंतन बेंकी वन्नी के अभाव अधिकरण में वन्नी का परोक्ष ज्ञान रूप अवभास, परोक्ष ज्ञानದ अवभास ज्ञान अंदुಕೊಳ್ಳೆ विषय ಇರ್ತೈತಿ, ज्ञान रूप अवभास होने ते उक्त लक्षण की अतिव्याप्ति होवे है.
ನಿಮ್ಮದು ಪರೋಕ್ಷ ಜ್ಞಾನ ಅವಭಾಸ ಅಂದರೆ ವಿಷಯ ಇರೋಣದ್ರಿಂದ ನಿಮ್ಮ ಲಕ್ಷಣದು ಆ ಪರೋಕ್ಷ ಬ್ರಹ್ಮದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ನಿಮ್ಮ ಲಕ್ಷಣದು ಅಪರೋಕ್ಷ ಬ್ರಹ್ಮದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ ಅಂತ ನಮಗೆ ದೇವಕಾರನ ಅಭಿಪ್ರಾಯ. ಬೆಂಕಿಯ ಪರೋಕ್ಷ ಜ್ಞಾನ ರೂಪ, ಬೆಂಕಿಯ ವಿಷಯ ಅದಲ್ಲ, ವಿಷಯ ಜ್ಞಾನ, ಬೆಂಕಿ ಜ್ಞಾನ ಅವಭಾಸ ಅಂದ್ಕೊಳ್ಳೆ ನಿಮ್ಮ ಅಪರೋಕ್ಷ ಬ್ರಹ್ಮದ ಲಕ್ಷಣದಲ್ಲಿ ಇದು ಅತಿವ್ಯಾಪ್ತಿ ಹೋಗುತ್ತದೆ. ಅಪರೋಕ್ಷ ಬ್ರಹ್ಮ ಸಲುವಾಗಿಯೇ ನಿಮ್ಮ ಲಕ್ಷಿದ್ರು. ಪರೋಕ್ಷ ಬ್ರಹ್ಮಜ್ಞಾನದಲ್ಲಿ ಕೂಡ ನಿಮ್ಮ ಲಕ್ಷಣ ಹೋಗಿರೋದ್ರಿಂದ ಇಲ್ಲಿ ಅತಿವ್ಯಾಪ್ತಿ ಆಗುತ್ತದೆ ಅಂತ ಯಜ್ಞಕಾರದ ಅಭಿಪ್ರಾಯ. ಭಜನೆ ಅಂದ್ರೆ ಈಗ ಅವ್ರ ಸಮಾಧಾನ ಹೇಳ್ತಾರೆ. ತಥಾಪಿ लक्षण में अवभास पद से अपरोक्ष ज्ञान का ग्रहण है. आणि परोक्ष ज्ञान अलग दी वन्य का परोक्ष ज्ञान रूप अवभास म्याग वन्य का परोक्ष ज्ञान रूप अवभास अंती. परंतु ನಾವು ಲಕ್ಷಣದಲ್ಲಿ ಅವಭಾಸ ಪದದಿಂದ ಅಪರೋಕ್ಷ ಜ್ಞಾನದ ಗ್ರಹಣದ ಪರೋಕ್ಷ ಜ್ಞಾನ ಗ್ರಹಣ ಇಲ್ಲವೇ ಇಲ್ಲ. ಅವಭಾಸಿ ಪದಕ ಜ್ಞಾನ ನಾವು ಅಪರೋಕ್ಷ ಜ್ಞಾನ ಗ್ರಹಣದ परोक्ष ज्ञान ग्रहण इलवे इल्ला. परोक्ष ब्रह्म ज्ञान विषय अध्यास लक्षण की अतिव्याप्ति नहीं. आद्रिंद परोक्ष ब्रह्म ज्ञानदल्ली अध्यासದ ಲಕ್ಷಣದು ಅತಿವ್ಯಾಪ್ತಿ ಇಲ್ಲ. ಅತಿವ್ಯಾಪ್ತಿ ಬರದೇ ಇಲ್ಲ. ಅತಿವ್ಯಾಪ್ತಿ ಬರುವುದಿಲ್ಲ. ಅತಿವ್ಯಾಪ್ತಿ ಹೆಂಗ್ ಬರುವುದಿಲ್ಲ ಗೊತ್ತೈತೇನು? ಅಂದ್ರೆ ಅವ್ಯಾಪ್ತಿ ಅತಿವ್ಯಾಪ್ತಿ ಅದು ಗುರ್ತವೆ ಇಲ್ಲ. ಲಕ್ಷಣ ಕಡಿಮೆ ಬಿಲ್ಲಕತ್ತಂದ್ರೆ ಅವ್ಯಾಪ್ತಿ. ಲಕ್ಷಣ ಅದ್ರಾಗ ಈ ಲಕ್ಷಣ ಇದ್ರಾಗ ಕೂತು ಇದ್ರಾಗ ಅನ್ಕೊಂಡಿರ್ಕತ್ತ ಅತಿವ್ಯಾಪ್ತಿ. ಒಟ್ಟೆ ಲಕ್ಷಣ ಸಂಭವಿಸಲಿಲ್ಲ ಅಂದ್ರೆ ಅದಕ್ಕೆ ಅಸಂಭವ. ಅವು ಲಕ್ಷಣಗಳು ಜರ ಕಂಟು ಮಾಡ್ಬೇಕಂದ್ರೆ ನಿಮ್ಗೆ ಹೇಳಿದ್ರೆ ಗುರ್ತಾಗ್ತವೆ. ಲಕ್ಷಣ ಗುರ್ತಿಲ್ಲ. ಥೋಡೆ ಪ್ರಯತ್ನ ಮಾಡಿ ಕೆಲವು ಲಕ್ಷಣಗಳು ಅದು ಒಂದು ನೋಟ್ ಬುಕ್ದಾಗ ಬರ್ಕೊಂಡು ಯಾವಾಗ ಅಂದ್ರೆ ಲಕ್ಷಣಗಳು ಬಂದ್ರೆ ಗುರ್ತಿರ್ಬೇಕು, ನಮ್ಗೆ ಕಂಟೇ ಇರಬೇಕು. ಈ ಶಾಸ್ತ್ರದಲ್ಲಿ ಹೇಳೋದು ನಿಧಾನ ನಮಗ ತಿಳ್ಕೊಳಕ ಇವೆಲ್ಲ ಏನು ಹೇಳ್ಬೇಕು. ಅವಂದೇನು ಪರೋಕ್ಷ ಬ್ರಹ್ಮಜ್ಞಾನ ನೀವು ವಿಷಯದ ಜ್ಞಾನ ಅಂತ ಹೇಳ್ಕತ್ತೀರಿ. ಪರೋಕ್ಷ ಬ್ರಹ್ಮಜ್ಞಾನದಲ್ಲಿ ಅವಭಾಸ ಪದವು ಜ್ಞಾನ ಪದ ಇರೋದ್ರಿಂದ ನೀವು ಮಾಡಲ್ಪಟ್ಟಂತ ಅಪರೋಕ್ಷ ಬ್ರಹ್ಮದ ಅಧ್ಯಾಸದ ಲಕ್ಷಣ ಈ ಪರೋಕ್ಷ ಬ್ರಹ್ಮಜ್ಞಾನದಲ್ಲಿ ಕುಂಡಿರ್ತದಲ್ಲ. ಅಂದರೆ ಅಪರೋಕ್ಷ ಬ್ರಹ್ಮಜ್ಞಾನ ಲಕ್ಷಣ ಹೇಳಿರಿ, ಅದು ಇದ್ರಾಗ ಕುಂಡ್ರುವಂದ ಅತಿವ್ಯಾಪ್ತಿ ಆಯ್ತು. ಇದರಲ್ಲಿ ಕುಂಡಿರ್ತದ ಅಂತ ಹೇಳುದು, ಇದರಲ್ಲಿನೂ ಕುಂಡಿರ್ತದ. ಇವ್ರು ಹೇಳಿದ್ರು ನಾವು ಅವಭಾಸ ಪದಕ ಅಪರೋಕ್ಷ ಜ್ಞಾನ, ಪರೋಕ್ಷ ಜ್ಞಾನ ಅಲ್ಲ ಅವಭಾಸ. ಈ ಪದಕ ಅರ್ಥ ಜ್ಞಾನ ವಿಷಯ ಜ್ಞಾನ ಅಂದುಕೊಳ್ಳೆ ಅಪರೋಕ್ಷ ಜ್ಞಾನನೇ ನಮ್ದು ಮುಖ್ಯ ಗುರಿ. ಪರೋಕ್ಷ ಜ್ಞಾನ ನಮಗೆ ಇಲ್ಲ ತೋಳದೇ ಇಲ್ಲ. ಬದ್ಧಾಂಗ ಅತಿವ್ಯಾಪ್ತಿನೇ. ಜಾ ಪರೋಕ್ಷ ಬ್ರಹ್ಮ ಹೋವೆ तिस स्थान में तो जिस रीति से न्यायिकादि अन्यथा ख्यात्यादिकन से निर्वाह करे है. ಎಲ್ಲಿ ಪರೋಕ್ಷ ಬ್ರಹ್ಮ ಆಗುತ್ತದೆ ಅಂಥ ಸ್ಥಳದಲ್ಲಿ ನಾವು ವೇದಾಂತಿಗಳು ಯಾವ ರೀತಿ ನೈಯಾಯಿಕ ಮೊದಲಾದವರುಗಳು ಅನ್ಯಥಾ ಖ್ಯಾತಿಯಿಂದ ನಿರ್ವಾಹಗಳು ಮಾಡಿಕೊಂಡು ಬಂದಾರ, ಅದೇ ರೀತಿ ನಮ್ದು ಪರೋಕ್ಷ ಬ್ರಹ್ಮದಲ್ಲಿ ಆಗ್ರಹನೇ ಇಲ್ಲ. ಅವರು ನೈಯಾಯಿಕಾದಿಗಳು ಯಾವ ರೀತಿ ಹೇಳಿರುವರೋ ಅದೇ ರೀತಿ ನಾವಾದರೂ ಕೂಡ ಹೇಳ್ತೇವೆ. ಎಲ್ಲಿ ಪರೋಕ್ಷ ಬ್ರಹ್ಮ ಆಗ್ತದ, ಅಲ್ಲಿ ಪರೋಕ್ಷ ಬ್ರಹ್ಮ ಎಲ್ಲಿ ಆಗ್ತದಲ್ಲ ಅಲ್ಲಿ ನೈಯಾಯಿಕರು ಮೊದಲಾದವರು ಯಾವ ರೀತಿ ಹೇಳ್ಯಾರು ಅದೇ ರೀತಿ ನಾವು ಆದರೂ ಕೂಡ ಹೇಳುತ್ತೇವೆ. ನಿರ್ವಾಹಕರೇ ತಾಸೆ ವಿಲಕ್ಷಣ कहने में अद्वैतवादी का आग्रह नहीं. ಅವ್ರಕ್ಕಿಂತ ವಿಲಕ್ಷಣ ಹೇಳುವುದು ಅದ್ವೈತವಾದಿಗಳಿಗೆ ಆಗ್ರಹ ಇಲ್ಲ. ಪರೋಕ್ಷ ಬ್ರಹ್ಮ ನ್ಯಾಯಿಕರು ಯಾವ ರೀತಿ ಹೇಳ್ಯಾರ ಅದೇ ರೀತಿ ನಾವಾದ್ರೂ ಹೇಳುತ್ತೇವೆ. ಅವ್ರಕ್ಕಿಂತ ವಿಲಕ್ಷಣ ಹೇಳುವುದು ಈ ನಮ್ಮ ಅದ್ವೈತವಾದಿಗೆ ಆಗ್ರಹ ಇಲ್ಲ. ನಮಗ ಮುಖ್ಯ ಗುರಿ ಪರೋಕ್ಷ ಬ್ರಹ್ಮ ಇಲ್ಲ, ಅಪರೋಕ್ಷ ಬ್ರಹ್ಮ ಅದು. ಆ ಪರೋಕ್ಷ ಬ್ರಹ್ಮದು ನಮಗೆ ಲಕ್ಷಣೇ ಇಲ್ಲ. ಅದಕ್ಕೆ ಅವ್ರು ಹೆಂಗೆ ಹೇಳ್ಯಾರಲ್ಲ ಹಂಗೆ ನಾವಾದ್ರೂ ಕೂಡ ಹೇಳುತ್ತೇವೆ, ಇಷ್ಟೇ. ಆಗ್ರಹ ನೈ.
अप्रोक्ष ब्रह्मविषयी पारिभाषिक अध्यास विलक्षण माने है अप्रोक्ष ब्रह्मದಲ್ಲಿನೇ ಪಾರಿಭಾಷಿಕ ಪಾರಿಭಾಷಿಕ ಅಂದ್ರೆ ठराविक पारिभाषिक ठराविक पारिभाषिक ಗೊತ್ತಾಗ್ತಿಲ್ಲ ಪರಿಭಾಷಾ ಇಲ್ಲ ಭಾಳ ಓದ್ಬೇಕು ನಾನು ಈಗ ಚಾಲುವಾಗಿ ಸಾರಿ ಹೌದಿಲ್ಲ ಶಕ್ತಿ ವೃತ್ತಿ ಎಷ್ಟು ಪ್ರಕಾರ ಶಕ್ತಿ ವೃತ್ತಿ ಎಷ್ಟು ಪ್ರಕಾರ ಹಾಂ ಶಕ್ತಿ ವೃತ್ತಿದಾಗ ಹೆಂಗೆ ಬರ್ತಾವ ಲಕ್ಷಣಾವೃತ್ತಿ ಒಳಗ ಜಗತ ಅಜತ ಭಾಗತ್ಯಾಗ ಇವು ಎದ್ರಾಗ ಬರ್ತಾವ लक्षणावृत्ति कितने प्रकार की है जगत लक्षण जत लक्षण भागत्या लक्षण योग रूढ़ी योगारूढ़ ಇವು ಶಕ್ತಿಯಲ್ಲಿ ರೂಢಿ ಹಾಂ ठीक है परिभाषिक ಅಂದ್ರೆ ठराविक पारिभाषिक शब्द ಇದು ಏನು पारिभाषिक ಅಂದ್ರೆ ಏನು ठराविक ಇದು ಇದೇ ಅರ್ಥ ಇದಕ್ಕೇನಂತೀರಿ ಟೋಪಿ ಎಲ್ಲರೂ ಇದೇ ಅನ್ಬೇಕು ಇದಕ್ಕೆ ಟೋಪಿನೇ ಅನ್ಬೇಕು ಮತ್ತೆ ಏನು ಅಲ್ಲಿಗೆ ಬರಲ್ಲ ಟೋಪಿ ಇದು ठराविक ಅದು ಹಿಂಗೆ ಕೆಲವು ಶಬ್ದಗಳು ಶಾಸ್ತ್ರ ಒಳಗೆ ಅವು ठराविक ಅದು ಬಿಟ್ಟು ಮತ್ತೆ ಏನು ಅಲ್ಲಿಗೆ ಬರಲ್ಲ ತಿಳ್ಳು ಪಾರಿಭಾಷಿಕ ಶಬ್ದದ ಅರ್ಥನೇ ठराविक ಯೋಗ ರೂಢಿ ಇದು ರೂಢಿ ಶಬ್ದ पारिभाषिक अप्रोक्ष ब्रह्म विषय पारिभाषिक कार्य बरीबेकु कार्य अध्यास विलक्षण माने है कारण अध्यास कार्य अध्यास इवेಲ್ಲ बरदिरी कार्य सुम बरदिरी कार्य पारिभाषिक अध्यास पारिभाषिक ಮುಂದೆ ಕಾರ್ಯ ಅಂತ ಅಂದು ಅಧ್ಯಾಸ ಬರೀಬೇಕು ಒಂದು ಕಾರ್ಯಾಧ್ಯಾಸ ಒಂದು ಕಾರಣಾಧ್ಯಾಸ ಒಂದು ಕಾರ್ಯಾಧ್ಯಾಸ ಒಂದು ಕಾರಣಾಧ್ಯಾಸ ಅಧ್ಯಾಸದು ಸಾಗರ ಎರಡನೇ ತರಂಗ ಟಿಪ್ಪಣಿ ಒಳಗೆ ಹೋಗ್ಯಾರ ಒಂದು ಕಾರ್ಯಾಧ್ಯಾಸ ಒಂದು ಕಾರಣಾಧ್ಯಾಸ ದೋಷಜನ್ಯಕ್ಕೂ ಬ್ರಹ್ಮಕಯೇ ದೋಷಜನ್ಯಕ್ಕೂ ಬ್ರಹ್ಮಕಯೇ ಇಲ್ಲ ದೋಷಜನ್ಯಕ್ಕೂ ಬ್ರಹ್ಮಕಯೇ ಬ್ರಹ್ಮದು ಇದು ಸ್ವರೂಪ ಲಕ್ಷಣ ಹಾಂ ತ್ರಿವಿಧ ದೋಷಜನ್ಯತ್ವ ಅಧ್ಯಾಸತ್ವ ಇದು ಅಧ್ಯಾಸದ ತಟಸ್ಥ ಲಕ್ಷಣ ಅದು ಎರಡೂ ಕಾರ್ಯಾಧ್ಯಾಸಗಳಿಗೆ ಗಣನ ದೋಷಜನ್ಯಕ್ಕೂ ಬ್ರಹ್ಮಕೈ ಬ್ರಹ್ಮ ಅಂದ್ರೆ ಅದಕ್ಕಂತೀರಿ ದೋಷಜನ್ಯಕ್ಕೂ ಬ್ರಹ್ಮಕೈ ಅದ್ವೈತ ಸಿದ್ಧಿ ದೋಷಜನ್ಯಕ್ಕೂ ಬ್ರಹ್ಮಕೈ ಇನ್ನು ಕೆಲವು ಜಾಗನಾಗ ತ್ರಿವಿಧ ದೋಷಜನ್ಯತ್ವ ಅಧ್ಯಾಸತ್ವ ಎಲ್ಲರೇ ಒಂದೊಂದು ಜಾಗನಾಗ ಒಂದೊಂದು ಅಧ್ಯಾಸದೇ ಆಗ್ತಾವ ಕೆಲವು ಪ್ರಮಾಣ ದೋಷ ಕೆಲವು ಪ್ರಮೇಯ ದೋಷ ಪ್ರಮಾತ ಪ್ರಮಾಣ ಪ್ರಮೇಯ ಒಂದೊಂದು ಅಧ್ಯಾಸ ಆಗ್ತಾವ ಲೋಭ ಭಯಾದಿಗಳು ಕೇವಲ ಪ್ರಮಾತ ಪ್ರಮಾಣ ದೋಷ ಸಾದೃಶ್ಯ ದೋಷ ಅದು ಇವುಗಳನ್ನು ಅದಕ್ಕೆ ಅಂತೂ ಮೂರರಲ್ಲಿ ಯಾವುದರ ಒಂದು ಇದ್ರೂ ಅಧ್ಯಾಸ ಆಗ್ತದ ಅದಕ್ಕೆ ತ್ರಿವಿಧ ದೋಷಜನ್ಯತ್ವ ಅಧ್ಯಾಸತ್ವ ತಟಸ್ಥ ಅದು ಎರಡು ಕಾರ್ಯ ಅಧ್ಯಾಸದಾಗೆ ಗಣ್ಣ ಕಾರಣ ಅಧ್ಯಾಸ ಅಲ್ಲ ಕಾರಣಾಧ್ಯಾಸ ಯಾಕಲ್ಲ ಅದು ಸ್ವಪರ ನಿರ್ವಾಹಕದ ಕಾರಣಾಧ್ಯಾಸ ಏನೈತಲ್ಲ ಸ್ವಪರ ನಿರ್ವಾಹಕದ ಕಾರಣಾಧ್ಯಾಸ ಸ್ವಪರ್ವಕ ಸ್ವಪರ ನಿರ್ವಾಹಕದ ತಾನು ಅಧ್ಯಾಸ ಆಗ್ಲಿಕ್ಕೂ ತಾನೇ ಕಾರಣ ಇನ್ನೊಂದು ಅಧ್ಯಾಸ ಮಾಡ್ಲಿಕ್ಕೂ ಅದೇ ಕಾರಣ ಅದಕ್ಕೆ ಆ ಅವಿದ್ಯಾಕ ಕಾರಣಾಧ್ಯಾಸ ಅದು ಸ್ವಪರ ನಿರ್ವಾಹ ಇವುಗಳು ಮಾತ್ರ ನಿವರ್ತಿ ಆತಾವ ವಿಲಕ್ಷಣ ಮಾನಿ ಐತಿ ಕಾಯತೆ ಯಾಕಂದರೆ ನಾವು ಅಪ್ರೋಕ್ಷ ಬ್ರಹ್ಮದಲ್ಲಿ ಪಾರಿಭಾಷಿಕ ಕಾರ್ಯಾಧ್ಯಾಸ ವಿಲಕ್ಷಣ ಒಪ್ಪಿದೆವು ಯಾಕೆ ಒಪ್ಪಿರಿ ಕಾಯತೆ ಇದ್ರೆ ಮೇಗ ಕಾಯತೆ कर्तृत्वादि अनर्थ ब्रह्म स्व अप्रोक्ष है कहते हैं कर्तृत्व भोक्तृत्व
ಕರ್ತೃತ್ವ ಕಮ್ಮಿ ಅಹಂಕರ್ತ ಭೋಕ್ತ ಅದಾವಲ್ಲ, ಅಹಂಕರ್ತ ಭೋಕ್ತ ಅಂತಃಕರಣದಲ್ಲಿ ನಾನು ಕರ್ತಾ ಇದ್ದೇನು, ನಾನು ಭೋಗ್ತಾ ಇದ್ದೇನೆ. ವಿಚಾರ ಚಂದ್ರೋದಯದಾಗ 6ನೇ ಕಲದ ಇವು ಭ್ರಮಗಳು ಎಷ್ಟು ಪ್ರಕಾರ? ಸಂಘ ಭ್ರಮ, ಕರ್ತೃತ್ವ ಭೋಕ್ತೃತ್ವ ಭ್ರಮ, ವಿಕಾರ ಭ್ರಾಂತಿ, ಸಂಘ ಭ್ರಮ, ಭೇದ ಭ್ರಮ, ಭೇದ, ಇವು 5 ಪ್ರಕಾರ ಭ್ರಮಗಳು ಹೇಳ್ಯಾರ ಐತಿಲ್ಲ. ಇಲ್ಲಿ ನಮ್ಗೆ ಅಂತಃಕರಣದಲ್ಲಿ ನಾ ಕರ್ತ, ವಾಸ್ತವಿಕ ಅಂತಃಕರಣ ಧರ್ಮದ ಕರ್ತ ಭೋಗ್ತಾ ಇವೆಲ್ಲ, पण ನಾ ಕರ್ತಾ ಹೋಗ್ತಾ ಅಂತಾರೆ. ನಾ ಕರ್ತಾ ಇದ್ದೇನೆ ಅಂತ, ನಾ ಭೋಗ್ತಾ ಇದ್ದೇನೆ. ಇವು ಅಪರೋಕ್ಷ ಭ್ರಮ ಅದಾವ. ಇವೇನಿದ್ದಾವೆಲ್ಲ ಅಪರೋಕ್ಷ ಭ್ರಮ ಇದ್ದಾವ. ಇವು ಹೆಂಗದಾವ? ಅನರ್ಥ ಅದಾವ. ಅನರ್ಥ ಸರ್ವ ಪುರುಷಾರ್ಥ ಶೂನ್ಯ ಅನರ್ಥ. 4 ಪುರುಷಾರ್ಥ ಶೂನ್ಯ ಅನರ್ಥ. ಇದು ಯಥಾರ್ಥದಲ್ಲಿ ಅನರ್ಥ ಮಾಡ್ತಾವ ನಮ್ಗೆ. ತಾಕೆ ಸ್ವರೂಪ ಸೇ, ತಾಕೆ ಆ ಕರ್ತೃತ್ವಾದಿಗಳ ಸ್ವರೂಪದಲ್ಲಿ, ಕರ್ತೃತ್ವಾದಿಗಳ ಸ್ವರೂಪದಲ್ಲಿ ಜ್ಞಾನ ನಿವರ್ತ ತಾಕೆ ಅರ್ಥ ಅಧ್ಯಾಸ ಕಾ ನಿರೂಪಣ ಹೇ. ಜ್ಞಾನ ನಿವರ್ತ್ಯ ಅಂದ್ರೆ ಇವು ಜ್ಞಾನದಿಂದಲೇನೆ ನಿವರ್ತಿ ಆಗ್ತಾವ, ಬೇರೆಗಳು ಯಾವುದೂ ನಿವರ್ತಿ ಆಗಲ್ಲ. ಯಾನ್ ಭ್ರಾಂತಿ ಭ್ರಮ ಅದಲ್ಲ, ಇವು ಭ್ರಾಂತಿ ಭ್ರಮ ಕೇವಲ ನಮ್ಮ ಸ್ವರೂಪದಾಗಲಿ ಅಥವಾ ಅಧಿಷ್ಠಾನ ಜ್ಞಾನ ಆಗಿದ್ರನ್ನೇ ಭ್ರಾಂತಿ ಹೋಗಲ್ಲ. ಹಂಗೆ ನಮ್ಮ ಸ್ವಸ್ವರೂಪದ ಅಜ್ಞಾನ ಹೋಯ್ತು ಅಂದರೆ ಸ್ವಲ್ಪ ಜ್ಞಾನ ಆಯಿತು, ಅಲ್ಲಿ ತನಕ ಇವು ಭ್ರಾಂತಿಗಳು ಇರುವೆ. ಯಾವಾಗ ಸ್ವಲ್ಪ ಜ್ಞಾನ ಆಯಿತು ಆವಾಗ ಮಾತ್ರ ಇದು ಭ್ರಾಂತಿ ಹೋಗುತ್ತದೆ. ಜ್ಞಾನಿಗೆ ಸ್ವಸ್ವರೂಪ ಜ್ಞಾನ ಆಗ್ಯದ, ಅವನಿಗೆ ಭ್ರಾಂತಿ ಇಲ್ಲ. ಬಾಧಿತಾನ ವಲಸಿನ ವ್ಯವಹಾರ ಮಾಡಿದರೂ ಕೂಡ ನಮ್ಮಂಗ ಅವ ಈ ವ್ಯವಹಾರ ಮಾಡೋದಿಲ್ಲ. ಅಂದರೆ ಇವು ಎಲ್ಲ ಹೆಂಗಿದಾವ? ಅನರ್ಥ. ಈ ಅಪರೋಕ್ಷ ಭ್ರಮದು ಸ್ವರೂಪವು ಈ ಏನು ಕರ್ತೃತ್ವಾದಿಗಳಿದಲ್ಲ ಇವುಗಳ ಸ್ವರೂಪದಲ್ಲಿ ಜ್ಞಾನ ನಿವರ್ತತಾಕ್ಯರ್ಥ. ಜ್ಞಾನ ನಿವರ್ತಿ ಸಲುವಾಗಿ, ಜ್ಞಾನದಿಂದಲೇ ನಿವರ್ತಿ ಆಗುತ್ತವೆ. ಇವು ಜ್ಞಾನ ಆಗಿದ್ರೇ ನೀವು ಅಂದರೆ ಅಧಿಷ್ಠಾನ ಜ್ಞಾನ. ಅಧ್ಯಾಸಕ ನಿರೂಪಣೆ, ನಾವು ಅಧ್ಯಾಸದ ನಿರೂಪಣೆ ಮಾಡ್ಲಿಕ್ಕತ್ತಿದೆವು. ಅಧ್ಯಾಸ ನಿರೂಪಣೆ ಯಾಕೆ ಮಾಡ್ಲಿಕ್ಕತ್ತೀರಿ ನೀವು ಅಂದ್ರೆ ಅಪರೋಕ್ಷ ಬ್ರಹ್ಮಜ್ಞಾನ ಇದು ಅನರ್ಥಕ ಕಾರಣ. ಆ ಅಪರೋಕ್ಷ ಬ್ರಹ್ಮದ ಸ್ವರೂಪದಲ್ಲಿ ನಾವು ಈ ಯಾವ ಅಧ್ಯಾಸದ ನಿರೂಪಣೆ ಮಾಡುತ್ತೇವೆ. ಯಾಕೆ ಅಪರೋಕ್ಷ ಬ್ರಹ್ಮಕ್ಕೂ ही दृष्टांतता के अर्थ, अपरोक्ष ब्रह्म को ही अपरोक्ष ब्रह्म के दृष्टांतता के अर्थ, दृष्टांत सलुವಾಗಿ ಅಧ್ಯಾಸತಾ ಪ್ರತಿಪಾದನೆ ಮೇ ಆಗ್ರಹ. ಅಧ್ಯಾಸನ್ನ ಪ್ರತಿಪಾದನೆ ಮಾಡುವುದರಲ್ಲಿ ನಮ್ಮದು ಆಗ್ರಹ ಅದ. ಪರೋಕ್ಷ ಬ್ರಹ್ಮ ವಿಷಯ ಶಾಸ್ತ್ರಾಂತರ ಸೆ ವಿಲಕ್ಷಣತಾ कहने में प्रयोजन नहीं. ಪರೋಕ್ಷ ಬ್ರಹ್ಮದಲ್ಲಿ ಶಾಸ್ತ್ರಾಂತರಸೆ, ಶಾಸ್ತ್ರಾಂತರಸೆ ಅಂದ್ರೆ ಏನು? ವೇದಾಂತಿಗಳು ಬಿಟ್ಟು ನ್ಯಾಯ ಸಾಂಖ್ಯ ಮೊದಲಾದವರು ಯಾನೇನು ಪರೋಕ್ಷ ಬ್ರಹ್ಮದಲ್ಲಿ ಹೇಳ್ಯಾರು ಅವ್ರಿಗಿಂತ ವಿಲಕ್ಷಣ ನಮ್ಗೆ ಹೇಳೋದು ಅಭಿಪ್ರಾಯ ಇಲ್ಲ. ಎಲ್ಲಿ? ಪರೋಕ್ಷ ಬ್ರಹ್ಮದಲ್ಲಿ. ಅಪರೋಕ್ಷ ಬ್ರಹ್ಮದಲ್ಲಿ ಮಾತ್ರ ಇದು ಅನರ್ಥಕ ಕಾರಣದಂತ ತಿಳ್ಕೊಂಡು ನಾವು ಅಧ್ಯಾಸ ನಿರೂಪಣೆ ಮಾಡ್ಲಿಕ್ಕತ್ತಿದ್ದೆವು. ಶಂಕರಾಚಾರ್ಯರು ಬ್ರಹ್ಮಸೂತ್ರ ಬರೆಯೋಕ್ಕಿಂತ ಪೂರ್ವದಲ್ಲಿನೇ ಅಧ್ಯಾಸ ಭಾಷೆ ಬರೆದಾರ. ಇದು ಅಧ್ಯಾಸ ಎಲ್ಲರಿಗೆ ಅಧ್ಯಾಸವಾದ ಅವಶ್ಯ ತಿಳ್ಕೊಳ್ಕೇ ಬೇಕು. ಅಧ್ಯಾಸವಾದ ಏನದಲ್ಲ ಮೋಕ್ಷಗಳು ಅಧ್ಯಾಸವಾದ ತಿಳ್ಕೊಳ್ಕೇ ಬೇಕಿದು. ಇದು ಭ್ರಾಂತಿನೇ ಹೋಗಲ್ಲ. ಇವೆಲ್ಲ ಭ್ರಾಂತಿ ಎಲ್ಲ ಹೇಳೋದು ಭ್ರಾಂತಿನೇ ಅಪರೋಕ್ಷ. ಮತ್ತು ಇದು ಹೋಗಲಿಲ್ಲ ಹಂಗೆ ಅಂದ್ರೆ ಮತ್ತು ಅಜ್ಞಾನ ಹೋಗಲ್ಲ. ಅಜ್ಞಾನ ಹೋಗಲ್ಲ ಅಂದ್ರೆ ಸ್ವರೂಪ ಜ್ಞಾನ ಆಗಲ್ಲ. ಸ್ವರೂಪ ಜ್ಞಾನ ಇಲ್ಲ ಮೋಕ್ಷ ಆಗಲ್ಲ. अध्यास प्रतिपादन में आग्रह. परोक्ष ब्रह्म विलक्षणता कहने में प्रयोजन नहीं. अपरोक्ष ब्रह्म विषय उक्त रीति से लक्षण का समन्वय है. अपरोक्ष ब्रह्मದಲ್ಲಿ ಮೇಲೆ ಹೇಳಲ್ಪಟ್ಟಂತ ಯಾವ ಲಕ್ಷಣ ಸ್ವ ಅಭಾವ ಅಧಿಕರಣ ಅಭಾಸೋ ಲಕ್ಷಣ ಇದು ಎಲ್ಲ ಕಡೆಯಲ್ಲಿ ಸಮನ್ವಯ ಯೋಗ್ಯ ಕೂಡುತ್ತದೆ ಅಂತ ಇಲ್ಲಿ ಪರಂತರವಾಗಿ ಅವರು ನಿಮಗೆ ಹೇಳ್ಕೊಂಡು ಬಂದರು. ಇನ್ನು ಮುಂದೆ ಇನ್ನು ಚಾಲು ಆಯಿತು ಕಿ ಸಿದ್ಧಾಂತ ಸಮ್ಮತ
ಅಂದ್ರ ಸಿದ್ಧಾಂತ ಸಮ್ಮತಿ ಯಾಕತ್ತಾರ ಅವರು ಅಂದ್ರ ಸಿದ್ಧಾಂತಿಗಳು ಈ ಪ್ರಪಂಚ ಏನ್ ತೋರ್ತದ ಇದು ಅನಿರ್ವಚನೀಯ ಅದ. ಸಿದ್ಧಾಂತ ಸಮ್ಮತಿನೇ ಯಾಕೆ ಅನಿರ್ವಚನೀಯ ಅಂದ್ರ ಕೇವಲ ಸಿದ್ಧಾಂತಿಗಳೇ ಇದು ತೋರುವ ಜಗತ್ತ ಮಿಥ್ಯ ಅಂತ ಹೇಳಿ ಒಪ್ಪ್ಯಾರ. ಅದಕ್ಕೆ ಸಿದ್ಧಾಂತ ಅನಿರ್ವಚನೀಯ, ಸಿದ್ಧಾಂತ ಸಮ್ಮತ. ಖ್ಯಾತಿ ಅಂದ್ರೆ ಏನು? ಪ್ರಸಿದ್ಧ, ಕೀರ್ತಿ, ಬಾನ, ಪ್ರತೀತಿ ಪ್ರಮಾಣ ಬೋಲ್ನೆ ಅಂತ ಮುಂದೆ ಪ್ರತ್ಯೇಕ ಒಂದೊಂದೊಂದೊಂದು ಖ್ಯಾತಿ ಒಳಗ ಅಲ್ಲಿ ಪ್ರಸಂಗ ಬಂದಾಗ ಇಲ್ಯಾನು ಪ್ರತೀತಿಯೋ ಯಾನ್ ಸ್ವೀಕಾರ ಯಾವ ಶಬ್ದ ಇಲ್ಲಿ ಪ್ರಯೋಗ ಮಾಡಬೇಕು. ಎಲ್ಲ ಕಡೆಯಲ್ಲಿ ಖ್ಯಾತಿ ಶಬ್ದಕ್ಕೆ ಅರ್ಥ ಬೇರೆ ಬೇರೆ ಅದಾವ. ಏನು ಆಯಾ ಅಖ್ಯಾತಿ ಅಪ್ರಸಿದ್ಧ, ಪ್ರಸಿದ್ಧ ಅಪ್ರಸಿದ್ಧ, ಬ್ರಹ್ಮಜ್ಞಾನ ಅಪ್ರಸಿದ್ಧ, ಹಿಂಗೆ ಅಲ್ಲಿ ಹಚ್ಬೇಕ. ಅದಕ್ಕೆ ಅವರು ಖ್ಯಾತಿದು ರೀತಿ ಪ್ರಕ್ರಿಯೆ ಹೇಳ್ತಾರೆ. ಈಗ ಮೊಟ್ಟ ಮೊದಲು ಅವರು ಸಾಂಪ್ರದಾಯಿಕ ರೀತಿ ಹೇಳ್ತಾರೆ. ಸಾಂಪ್ರದಾಯಿಕ ರೀತಿ ಅಂದ್ರೆ ಏನು? ಸಾಂಪ್ರದಾಯ ಎದಕ್ಕಂತಾರೆ? ನಮ್ಮ ಸಾಂಪ್ರದಾಯ ವೇದಾಂತದ ಸಾಂಪ್ರದಾಯಿಕದವರು ಪದ್ಮಪಾದಾಚಾರ್ಯರು ಇವರು ಸಾಂಪ್ರದಾಯಿಕ ಮತ. ಸಾಂಪ್ರದಾಯ ಎದಕ್ಕಂತೀರಿ ಅಂದ್ರೆ ಅನಾದಿ ಹೋವೆ, ಫಲ ಹೋವೆ, ಇದಕ್ಕಂತಾರ ಸಾಂಪ್ರದಾಯಿಕ. ವೇದ ಹೇಳಿರಬೇಕು, ಮತ್ತು ಅದು ಈಶ್ವರ ಒಪ್ಪಿರಬೇಕು, ಮತ್ತು ಅನಾದಿದಿಂದ ಬಂದಿರಬೇಕು, ಮತ್ತು ಅದು ನಮಗೆ ಫಲ ಆಗಬೇಕು. ಫಲ ಅಂದ್ರೇನು? ಮೋಕ್ಷ ಫಲ ಆಗಬೇಕು. ಬಾಕಿ ಅವರು ಸಾಂಪ್ರದಾಯಿಕ ಅದಾವ, ಅವಕರಲ್ಲಿ ಹಿಂಗೆ ಮೋಕ್ಷ ಹೇಳಿಲ್ಲ. ಬೇರೆ ಬೇರೆ ಹೇಳ್ಯಾರ. 30 ದುಃಖಗಳು, 21 ದುಃಖಗಳು, 5 ದುಃಖ ಹಿಂಗೆ ಹೇಳ್ಯಾರ. ಆ ಮೋಕ್ಷ ಯೋಗಿಲ್ಲ. ನಮ್ಮ ಫಲ ಅಂದ್ರೇ ದುಃಖದ ನಿವೃತ್ತಿ, ಪರಮಾತ್ಮ ಪ್ರಾಪ್ತಿ ಫಲ ಮೋಕ್ಷ ಅದ. ಅದಕ್ಕೆ ಇದು ಸಾಂಪ್ರದಾಯ. ವೇದಾಂತ ಏನೈತಲ್ಲ ಇದು ಸಾಂಪ್ರದಾಯ. ಸಾಂಪ್ರದಾಯ ಅಂದ್ರೂ ಇನ್ನೊಂದೇನು ಹೇಳ್ತಾರ? ಓಂ ನಾರಾಯಣಂ ಪದ್ಮವೋಂ ವಶಿಷ್ಠಂ ಶಕ್ತಿಂ ಚ ತತ್ಪುತ್ರ ಪರಾಶರಂ ವ್ಯಾಸಂ ಶುಕಂ ಗೌರಪದಮಾಂತಂ ಗೋವಿಂದಂ ಯೋಗೀಂದ್ರಮತಾಸ್ಥ ಶಿಷ್ಯಂ ಶ್ರೀಶಂಕರಾಚಾರ್ಯಮತಸ್ಥ ಪದ್ಮಪಾದಂ ಚ ತ್ರೋಟಕಂ ಅಸ್ಮದ್ಗುರು ಶ್ರೀ ಸಿದ್ಧಾರೂಢ ಶಿವಪುತ್ರ ಗುರುವೇ ನಮಃ. ಅಸ್ಮದ್ಗುರು ಅಂದ್ರೆ ನನ್ನ ಗುರುಗಳು, ಸಿದ್ಧ ಗುರುಗಳದ್ದು ಗುರು. ನನ್ನ ಗುರು ಶಿವಪುತ್ರರು, ಅವ್ರಕ್ಕಿಂತ ಗುರು ಸಿದ್ಧಾರೂಢ. ಅಸ್ಮದ್ ನಂದು, ಗುರುಗಳು ಗುರು. ಶಿವಪುತ್ರನ ಗುರು ಸಿದ್ಧಾರೂಢ, ನನ್ನ ಗುರು ಶಿವಪುತ್ರ, ಅವ್ರನ್ನ ಶಿಷ್ಯ. ಅಂದ್ರೆ ನನ್ನ ಸಂಪ್ರದಾಯ ಆ ನಾರಾಯಣ ಹಿಡಿದು ಇಲ್ಲಿ ತನಕ ಬಂದದ. ನಾರಾಯಣ ಓಂ ನಾರಾಯಣಂ ಪದ್ಮಭೋಂ ವಶಿಷ್ಠಂ ಶಕ್ತಿಂ ಚ ಇದೇನು ಸಾಂಪ್ರದಾಯಿಕ ಅದಲ್ಲ. ಇದು ಅಲ್ಲಿ ಹಿಡಿದಿಲ್ಲ. ಈಗ ನಾರಾಯಣ ಹಿಡಿದು ಅಸ್ಮದ್ ಗುರು ಶಿವಪುತ್ರ ಸ್ವಾಮಿ ತಕ್ಕ ಹಿಂಗೆ ಬಂದದ. ಇದು ಸಾಂಪ್ರದಾಯ ತಿಳಿತಾ? ಇಲ್ಲಿ ಇದು ಏನು ಅನಿರ್ವಚನ ಖ್ಯಾತಿ ಪದ್ಮಪಾದಾಚಾರ್ಯ ಐತಲ್ಲ, ಇದನ್ನು ಮುಗಿಲಾರ್ದಂದ್ರೆ 2 ದಿನ ಬೇಕು ಮಂದಿ ಹೇಳಿ. ತಮ್ಮ ಆಶೀರ್ವಾದ ಹೆಂಗ್ರಿ? ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. सद्गुरुनाथ महाराज की जय. सद्गुरु परमात्मार्पणमस्तु. जय मंगलम जय हर नम पार्वतीपदे शिव हर हर महादेव महादेव महादेव. श्रीमद् जगद्गुरु सिद्धारूढ़ स्वामी महाराज की जय. सद्गुरु शिवकुमारेश्वर महाराज की जय. सद्गुरु जड़ सिद्धेश्वर स्वामी महाराज की जय. सकल साधु संत महाराज की जय. जय मंगलम जय हर नम पार्वतीपदे शिव हर हर महादेव महादेव महादेव.